Hello students, in the last class you studied Bernoulli's principle. ಏನದು ಅಂತ ರೀಕಾಲ್ ಮಾಡೋಣ ನೋಡಿ. ಸೊ ಏನು ಸ್ಟೇಟ್ಮೆಂಟ್ ಕಲ್ತ್ರಿ ಬರ್ನಾಲಿಸ್ ಪ್ರಿನ್ಸಿಪಲ್ದು? ಫಾರ್ ಎ ಇನ್ಕಂಪ್ರೆಸಿಬಲ್ ಫ್ಲೋ ಆಫ್ ಎ ಫ್ಲೂಯಿಡ್ ದ ಸಮ್ ಆಫ್ ಪ್ರೆಷರ್, potential energy per unit volume and kinetic energy per unit volume at all points is a constant. ಓಕೆನಾ? ಸೊ ಈಗ ನೋಡಿ, ಒಂದು ಇನ್ಕಂಪ್ರೆಸಿಬಲ್ ಫ್ಲೋ ಇತ್ತು ಅಂದ್ಕೊಳ್ಳಿ, ಒಂದು ಫ್ಲೂಯಿಡ್ದು ಈ ಥರ ಒಂದು ಟ್ಯೂಬಲ್ಲಿ ಹರಿತಾ ಇತ್ತು ಅಂದ್ಕೊಳ್ಳಿ, ಒಂದು ಇನ್ಕಂಪ್ರೆಸಿಬಲ್ ಫ್ಲೂಯಿಡ್ ಅಂದರೆ ಲಿಕ್ವಿಡ್ಸು. ಸೊ ಯಾವುದೇ ಪಾಯಿಂಟಲ್ಲಿ ನೀವು ಸಮ್ ಆಫ್ ಪ್ರೆಷರ್ ಅಟ್ ದಟ್ ಪಾಯಿಂಟ್, potential energy per unit volume at that point, pressure at that point plus potential energy per unit volume at that point plus kinetic energy per unit volume at that point ಮಾಡಿದ್ರೆ ಅದು ನಿಮ್ಗೆ ಏನು ಬರಬೇಕು? ಯಾವತ್ತೂ ಕಾನ್ಸ್ಟೆಂಟ್ ಬರಬೇಕು. ಇದನ್ನೇ ನೀವೇನಂತ ಕರಿತೀರ? ಬರ್ನಾಲಿಸ್ ಪ್ರಿನ್ಸಿಪಲ್. ನೋಡಿ, ಸಪೋಸ್ ಈ ಪಾಯಿಂಟಲ್ಲಿ ಆ ಮೂರು ಕಂಡಿಡಿದ್ರೆ ಆಗೇನೋ ಒಂದು ನಂಬರ್ ಬರುತ್ತೆ. ಈಗ ಬೇರೆ ಪಾಯಿಂಟ್ಗೆ ಹೋಗ್ಬಿಟ್ಟು ಆ ಮೂರು ಕಂಡಿಡಿದ್ರೆ ಅದೇ ನಂಬರ್ ಬರಬೇಕು, ಆ ಮೂರರ ಸಮ್ ಕಂಡಿಡಿದ್ರೆ. ಇನ್ಯಾವುದೋ ಬೇರೆ ಪಾಯಿಂಟ್ಗೆ ಹೋಗ್ಬಿಟ್ಟು ಆ ಮೂರರ ಸಮ್ ಕಂಡಿಡಿದ್ರೆ ಈ ಪಾಯಿಂಟ್ಗೂ ಕೂಡ ಅದೇ ನಂಬರ್ ಬರಬೇಕು. ಸೊ ಈ ಥರ ನೀವು ಇಡೀ ಫ್ಲೋಲಿ ಯಾವುದೇ ಪಾಯಿಂಟ್ಗಳಲ್ಲಿ ಇವುಗಳ ಮೂರನ್ನ ಸಮ್ ಮಾಡಿದ್ರೆ ನೀವು ಅದು ನಿಮಗೆ ಸೇಮ್ ವ್ಯಾಲ್ಯೂ ಬರ್ತಾ ಇರುತ್ತೆ ಫಾರ್ ಅ ಗಿವನ್ ಫ್ಲೋ ಆಫ್ ಎನ್ ಇನ್ಕಂಪ್ರೆಸಿಬಲ್ ಫ್ಲೂಯಿಡ್. ಓಕೆನಾ? ಪಾಯಿಂಟಿಂದ ಪಾಯಿಂಟ್ಗೆ ಈ ಮೂರು ಚೇಂಜ್ ಆಗ್ತಾ ಇರ್ಬೋದು, ಬಟ್ ಆ ಮೂರರ ಸಮ್ ಏನು ಬರುತ್ತೆ ಅದು ಸೇಮ್ ಬರುತ್ತೆ. ಓಕೆನಾ? ಸೊ ಈಗ ಇದರ ಅಪ್ಲಿಕೇಶನ್ಸ್ ನೋಡೋಣ. ಸೊ ಇನ್ನೊಂದು ಕೇಸ್ ಹೇಳ್ಬಿಡ್ತೀನಿ ಇಲ್ಲಿ. ಸಪೋಸ್ ಈಗ ನಿಮ್ಮ ಫ್ಲೂಯಿಡ್ ಫ್ಲೋ ಆಗ್ತಾ ಇದೆ ಅಂದ್ಕೊಳ್ಳಿ, ಆ ಹೈಟ್ ಆಫ್ ಫ್ಲೋ ಸೇಮ್ ಇತ್ತು ಅಂದ್ಕೊಳ್ಳಿ. ಫ್ಲೂಯಿಡ್ ಇಸ್ ಫ್ಲೋಯಿಂಗ್ ಇನ್ ಎ ಹಾರಿಜಾಂಟಲ್ ಟ್ಯೂಬ್. ಓಕೆನಾ? ಸೊ ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ಸ್ಗಳಿಗೂ ಸೇಮ್ ಹೈಟೇ ಇತ್ತು ಅಂದ್ಕೊಳ್ಳಿ. ನೋಡಿ, ಈ ಥರ ಒಂದು ಹಾರಿಜಾಂಟಲ್ ಟ್ಯೂಬಲ್ಲಿ ಫ್ಲೂಯಿಡ್ ಹರಿತಾ ಇದೆ, ಎಲ್ಲ ಪಾಯಿಂಟ್ಗಳು ಒಂದಕ್ಕೊಂದು ಸೇಮ್ ಹೈಟ್ ಇದ್ವು ಆಲ್ಮೋಸ್ಟ್. ಆ ಫ್ಲೋಲ್ಲಿರೋ ಎಲ್ಲ ಪಾಯಿಂಟ್ಗಳ ಹೈಟ್ ಸೇಮ್ ಇತ್ತು ಅಂದ್ಕೊಳ್ಳಿ. ಆಗ ನಂದೇನಾಗ್ಬಿಡುತ್ತೆ, ಇದು ಕೂಡ ಕಾನ್ಸ್ಟೆಂಟ್ ಆಗ್ಬಿಡುತ್ತೆ. ಯಾಕಂದರೆ ಎಲ್ಲ ಪಾಯಿಂಟ್ಸ್ಗಳಿಗೂ ಹೆಚ್ಚು ಸೇಮ್ ಆಯ್ತಲ್ಲ. ಸೊ ನೋಡಿ, ಎಲ್ಲ ಪಾಯಿಂಟ್ಸ್, ಸಪೋಸ್ ನಮ್ಮ ಫ್ಲೂಯಿಡ್ ಒಂದು ಹಾರಿಜಾಂಟಲ್ ಪೈಪಲ್ಲಿ ಹರಿತಾ ಇತ್ತು. ಓಕೆನಾ? ಸ್ಮಾಲ್ ಹಾರಿಜಾಂಟಲ್ ಪೈಪ್ ಅಥವಾ ಹಾರಿಜಾಂಟಲ್ ಫ್ಲೋ ಆಫ್ ಫ್ಲೂಯಿಡ್ ಎಲ್ಲೋ ಇತ್ತು ಅಂದ್ಕೊಳ್ಳಿ. ಆಗ ಆಲ್ ದ ಪಾಯಿಂಟ್ಸ್ ನಾವು ಅಪ್ರಾಕ್ಸಿಮೇಟ್ಲಿ ಸೇಮ್ ಹೈಟಲ್ಲಿದೆ ಅಂದ್ಕೊಂಡ್ರೆ, ಸೊ ಅವೆಲ್ಲ ಪಾಯಿಂಟ್ಸ್ಗೆ ρGH ಪೊಟೆನ್ಷಿಯಲ್ ಎನರ್ಜಿ ಪರ್ ಯೂನಿಟ್ ವಾಲ್ಯೂಮ್ ಸೇಮ್ ಇದ್ಬಿಡುತ್ತೆ. ಸೊ ಆಗ ಇದನ್ನು ನೀವು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಿದ್ಬಿಟ್ರೆ ಆಗ ಇಷ್ಟೇ ನಿಮ್ಮ ಈಕ್ವೇಷನ್. ನೋಡಿ, P plus half rho v square equals constant. ನೋಡಿ, ನಿಮ್ಮ ಹೈಟ್ ಆಫ್ ಫ್ಲೋ ಸೇಮ್ ಇದ್ದರೆ ಆಗ ಜಸ್ಟ್ ಬರ್ನಾಲಿಸ್ ಥಿಯರಮ್ ಏನಾಯಿತು? P plus half rho v square equals constant ಆಯಿತು. ಇದು ಭಾರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿ. ಇದು ಇನ್ನು ಮುಂದೆ ನಾವು ಅಪ್ಲಿಕೇಶನ್ಸ್ ಆಫ್ ಬರ್ನಾಲಿಸ್ ಎಫೆಕ್ಟ್ನ ಸ್ಟಡಿ ಮಾಡ್ತೀವಲ್ಲ, ಆಗ ಇದನ್ನೇ ಯೂಸ್ ಮಾಡೋದು. ಓಕೆನಾ? ಇದನ್ನು ಇಷ್ಟನ್ನ P plus half rho v square equals constant. ಸೊ ಇದು ಭಾರಿ ಅರ್ಥ ಇದೆ ನೋಡಿ. ಏನು ಹೇಳುತ್ತೆ ಅಬ್ಸರ್ವ್ ಮಾಡಿ. ಸೊ ಎಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇದೆಯೋ ನೋಡಿ ಇಲ್ಲಿ, ಸೊ ಎಲ್ಲಿ ನಮ್ಮ ಸ್ಪೀಡ್ ಆಫ್ ಫ್ಲೋ ಜಾಸ್ತಿನೋ ಅಲ್ಲಿ ಪ್ರೆಷರ್ ತುಂಬ ಕಡಿಮೆ. ನೋಡಿ, ಎಲ್ಲಿ ನಮ್ಮ ಸ್ಪೀಡ್ ಆಫ್ ಫ್ಲೋ ತುಂಬ ಕಮ್ಮಿ ಇರುತ್ತೋ ಅಲ್ಲಿ ಪ್ರೆಷರ್ ಜಾಸ್ತಿ. ಸೊ ರಿಮೆಂಬರ್, ವೇರ್ ಎವರ್ ಸ್ಪೀಡ್ ಆಫ್ ಫ್ಲೋ ಇಸ್ ಸ್ಮಾಲ್, ಪ್ರೆಷರ್ ಇಸ್ ಲಾರ್ಜ್. ಈಗ ಫಾಸ್ಟಾಗಿ ಹರಿತಾ ಇದೆ ಅಂದ್ಕೊಳ್ಳಿ ಫ್ಲೂಯಿಡ್, ಆಗ ಅಲ್ಲಿ ಪ್ರೆಷರ್ ಭಾರಿ. ಸಾರಿ 1 minute. ವೆನ್ ಎವರ್ ಸ್ಪೀಡ್ ಆಫ್ ಫ್ಲೋ ಇಸ್ ಲಾರ್ಜ್, ಪ್ರೆಷರ್ ಇಸ್ ಸ್ಮಾಲ್. ಓಕೆ, ಕರೆಕ್ಟ್. ಸೊ ಎಲ್ಲಿ ಈಗ ಫಾರ್ ಎಕ್ಸಾಂಪಲ್ ಫಾಸ್ಟಾಗಿ ಫ್ಲೂಯಿಡ್ ಹರಿತಾ ಇದೆ ಅಂದ್ಕೊಳ್ಳಿ, ಆಗ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ ಫ್ಲೂಯಿಡಲ್ಲಿ. ಓಕೆನಾ? ಫ್ಲೂಯಿಡ್ ನಿಧಾನಕ್ಕೆ ಹರಿತಾ ಇತ್ತು ಅಂದ್ಕೊಳ್ಳಿ, ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಇದೇ ಮೇನ್ ಥಿಂಗ್ ನಾವೀಗ ಯೂಸ್ ಮಾಡೋದು. ಸೊ ಏನೇ ಬರ್ನಾಲಿಸ್ ಥಿಯರಮ್ ಅಪ್ಲಿಕೇಶನ್ಸ್ ನಿಂತಿರೋದೆ ಇದ್ರ ಮೇಲೆ. ಎಲ್ಲಿ ಸ್ಪೀಡ್ ಆಫ್ ಫ್ಲೂಯಿಡ್ ತುಂಬ ಸ್ಪೀಡಾಗಿ ಹರಿತಾ ಇದ್ದಾಗ ಅಲ್ಲಿ ಪ್ರೆಷರ್ ಡಿಪ್ ಆಗ್ಬಿಡುತ್ತೆ, ಪ್ರೆಷರ್ ಕಮ್ಮಿ ಆಗ್ಬಿಡುತ್ತೆ. ಫ್ಲೂಯಿಡಿನ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇದ್ದಾಗ ಪ್ರೆಷರ್ ಕಮ್ಮಿ ಇರುತ್ತೆ, ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇದ್ದಾಗ ಪ್ರೆಷರ್ ಜಾಸ್ತಿ ಇರುತ್ತೆ. ಓಕೆನಾ? ನೌ ಲೆಟ್ ಅಸ್ ಸಿ ದ ಅಪ್ಲಿಕೇಶನ್ಸ್ ಆಫ್ ಬರ್ನಾಲಿಸ್ ಥಿಯರಮ್. ಸೊ ನಮ್ಮ ಡೈಲಿ ಲೈಫಲ್ಲಿ ತುಂಬ ಯೂಸ್ ಮಾಡ್ತೀವಪ್ಪ ಬರ್ನಾಲಿಸ್ ಥಿಯರಮಿನ ಅಪ್ಲಿಕೇಶನ್ಸ್. ಓಕೆನಾ?
ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಒನ್ ವೆರಿ ಇಂಪಾರ್ಟೆಂಟ್ ಅಪ್ಲಿಕೇಶನ್ ಇದು, ಆಟಮೈಸರ್. ಸೊ ಇವೆಲ್ಲದಕ್ಕೂ ನೆನ್ಪಿಟ್ಕೊಳ್ಳಿ, ನಾವು ಬಳಸೋ ಈಕ್ವೇಶನ್ ಏನು, P + ½ ρv² = ಕಾನ್ಸ್ಟೆಂಟ್. ಸೊ ಎಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇದ್ರೆ ಪ್ರೆಷರ್ ಕಮ್ಮಿ, ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇದ್ರೆ ಪ್ರೆಷರ್ ಜಾಸ್ತಿ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಫಸ್ಟ್ ಆಟಮೈಸರ್. ಸೊ ಆಟಮೈಸರ್ ಅಂದರೆ ನೋಡಿ, ಸ್ಪ್ರೇಯರ್ ಅಂತ. ಸೊ ನೋಡಿ ಇದು, ಸೊ ದಿಸ್ ಇಸ್ ಅವರ್ ಸ್ಪ್ರೇಯರ್. ಸೊ ಇದೇನು ಮಾಡುತ್ತೆ ನೋಡಿ, ಇಲ್ಲೊಂದು ಲಿಕ್ವಿಡ್ ಇದೆ, ಆ ಲಿಕ್ವಿಡನ್ನ ಸ್ಪ್ರೇ ಮಾಡುತ್ತೆ ನೋಡಿ, ಅಲ್ವಾ? ನೋಡಿ ಇಲ್ಲಿ, ಸೊ ಇದ್ರೊಳಗೆ ಲಿಕ್ವಿಡ್ ಇದೆ, ಆ ಲಿಕ್ವಿಡ್ನ ಸ್ಪ್ರೇ ಮಾಡ್ಬೋದು ನೋಡಿ. ಸೊ ಇದನ್ನೇ ಆಟಮೈಸರ್ಸ್ ಅಂತ ಕರಿತೀರ. ಸೊ ಹೆಂಗೆ ಆಟಮೈಸರ್ ವರ್ಕ್ ಆಗುತ್ತೆ ನೋಡಿ ಇಲ್ಲಿ, ಓಕೆನಾ? ಸೊ ನಿಮ್ಮ ಹತ್ರ ಒಂದು ಸಿಲಿಂಡರ್ ಇರಬೇಕು, ಈ ಥರ ಹಾರಿಜಾಂಟಲ್ ಸಿಲಿಂಡ್ರಿಕಲ್ ಟ್ಯೂಬ್, ಓಕೆನಾ? ಸೊ ಆಮೇಲೆ ಒಂದು ವರ್ಟಿಕಲ್ ಟ್ಯೂಬ್ ಕನೆಕ್ಟ್ ಆಗಲಿ ಅದಕ್ಕೆ, ಆ ವರ್ಟಿಕಲ್ ಟ್ಯೂಬ್ ಎಲ್ಲಿ ಹೋಗಲಿ, ಒಂದು ಲಿಕ್ವಿಡ್ ಒಳಗೆ ಹೋಗಲಿ. ಒಂದು ಸಿಂಪಲ್ ಡಯಾಗ್ರಾಮ್ ಬರೀತಾರದಷ್ಟೇ ಸ್ಪ್ರೇಯರ್ದು. ಸೊ ನೋಡಿ, ಈಗ ಇಲ್ಲೊಂದು ನೀವು ಪಿಸ್ಟನ್ನ ಇಡಿ. ಸೊ ಈ ಪಿಸ್ಟನ್ ಯೂಸ್ ಮಾಡ್ಕೊಂಡು ನೀವೇನು ಮಾಡ್ಬೋದು, ಏರ್ನ ಬ್ಲೋ ಮಾಡ್ಬೋದು. ಈಗ ನೋಡಿ ಏನಾಗುತ್ತೆ ಅಬ್ಸರ್ವ್ ಮಾಡಿ. ಸೊ ಈ ಲಿಕ್ವಿಡ್ ಮೇಲೆ ಮಾಮೂಲಿ ಅಟ್ಮಾಸ್ಫಿಯರಿಕ್ ಪ್ರೆಷರೇ ಇರುತ್ತೆ, PA. ಇದು ಲಿಕ್ವಿಡ್. ಸೊ ನಮ್ಮ ಡೈಲಿ ಲೈಫಲ್ಲಿ ತುಂಬ ಕಡೆ ಇದನ್ನ ಯೂಸ್ ಮಾಡ್ತೀವಿ, ನಿಮ್ಗೆ ಗೊತ್ತೇ ಇದೆ. ಪೆಸ್ಟಿಸೈಡ್ಸ್ ಸ್ಪ್ರೇ ಮಾಡಬೇಕು, ಫೈರ್ ಎಕ್ಸ್ಟಿಂಗ್ವಿಷರ್ ಸ್ಪ್ರೇ ಮಾಡಬೇಕು, ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಬೇಕು, ನಿಮ್ಮ ಕಾಕ್ರೋಚಸ್ ಎಕ್ಸೆಟ್ರಾ ಇವನ್ನೆಲ್ಲ ಸಣ್ಣ ಸಣ್ಣ ಇನ್ಸೆಕ್ಟ್ಸ್ನ ಕಿಲ್ ಮಾಡೋಕ್ಕೆ ಹಿಟ್ ಎಲ್ಲ ಯೂಸ್ ಮಾಡ್ತೀರ ನೋಡಿ, ಅದು ಸ್ಪ್ರೇಯರೇ. ನಿಮ್ಮ ಡಿಯೋಡ್ರೆಂಟ್ಸ್ ಯೂಸ್ ಮಾಡ್ತೀರಲ್ಲ, ಡಿಯೋಡ್ರೆಂಟ್ಸ್, ಪರ್ಫ್ಯೂಮ್ಸ್, ಇವೆಲ್ಲ ಸ್ಪ್ರೇಯರ್ಗಳಿಗೆ ಎಕ್ಸಾಂಪಲ್, ಓಕೆನಾ? ಅಲ್ಲಿರೋ ಮೆಕ್ಯಾನಿಸಮ್ ಬರಿತಾ ಇದ್ದೀನಿ. ಆ ಮೆಕ್ಯಾನಿಸಮ್ನ ಏನಂತ ಕರಿತೀರ, ಆಟಮೈಸರ್ ಅಂತ ಕರಿತೀರ. ಸೊ ಹೆಂಗಿರುತ್ತೆ ನೋಡಿ, ನಿಮ್ಮ ಸ್ಪ್ರೇಯರ್ ಒಂದು ಹಾರಿಜಾಂಟಲ್ ಸಿಲಿಂಡರ್ ಇರುತ್ತೆ, ಅದಕ್ಕೊಂದು ಪಿಸ್ಟನ್ ಅಟ್ಯಾಚ್ ಆಗಿರುತ್ತೆ, ಇನ್ನೊಂದು ವರ್ಟಿಕಲ್ ಟ್ಯೂಬ್ ಇರುತ್ತೆ, ಆ ಟ್ಯೂಬು ಒಂದು ಲಿಕ್ವಿಡ್ ಒಳಗೆ ಹೋಗಿರುತ್ತೆ. ಇದು ಲಿಕ್ವಿಡ್ ಮೇಲೆ ಇದೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟು, ಲಿಕ್ವಿಡ್ ಮೇಲೆ ಅಟ್ಮಾಸ್ಫಿಯರ್ ಇರುತ್ತೆ. ಲಿಕ್ವಿಡ್ ಇಸ್ ಎಕ್ಸ್ಪೋಸ್ಡ್ ಟು ಅಟ್ಮಾಸ್ಫಿಯರ್. ಈಗೇನಾಗುತ್ತೆ ನೋಡಿ, ಈಗ ನಿಮ್ಮ ಪಿಸ್ಟನನ್ನು ಪುಷ್ ಮಾಡ್ತೀರಾ ಮುಂದೆ. ಸೊ ಯಾವಾಗ ನಿಮ್ಮ ಪಿಸ್ಟನನ್ನು ಪುಷ್ ಮಾಡಿದ್ರೆ ಆಗ ಫಾಸ್ಟಾಗಿ ಏರು ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗೋಯ್ತು. ಮುಂಚೆ ಏರ್ ರೆಸ್ಟಲ್ಲಿತ್ತು, ಪಿಸ್ಟನ್ ಪುಷ್ ಮಾಡೋದ್ರಿಂದ ಆ ಏರು ಫಾಸ್ಟಾಗಿ ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲಿ? ಆ ಹಾರಿಜಾಂಟಲ್ ಟ್ಯೂಬಲ್ಲಿ. ಸೊ ಆಗೇನಾಯ್ತು ನೋಡಿ, ಆಗ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಆಯ್ತಲ್ವ ಇಲ್ಲಿ ಏರ್ದು. ಈ ಪಿಸ್ಟನ್ ಪುಷ್ ಮಾಡೋದ್ರಿಂದ ಏರ್ ಫ್ಲೋ ಆಯ್ತಲ್ಲ ಇಲ್ಲಿ ಈ ಹಾರಿಜಾಂಟಲ್ ಟ್ಯೂಬಲ್ಲಿ, ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಆಯಿತು ಏರ್ದು. ಆಗ ಸಡನ್ಲಿ ನಮ್ಮ ವಿ ಜಾಸ್ತಿ ಆಯಿತು, ಪ್ರೆಷರ್ ಡಿಪ್ ಆಗ್ಬಿಡುತ್ತೆ. ಸೊ ಇಲ್ಲಿ ಸಡನ್ನಾಗಿ ಏನಾಗ್ಬಿಡ್ತು, ಪ್ರೆಷರಿನ ಡಿಪ್ ಆಗ್ಬಿಡ್ತು, ಪ್ರೆಷರ್ ಕಡಿಮೆ ಆಗ್ಬಿಡ್ತು, ಓಕೆನಾ? ಈ ಭಾಗದಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಆಯಿತು, ಯಾಕಂದರೆ ಏರ್ ಫ್ಲೋ ಆಗಿರೋದ್ರಿಂದ ಪ್ರೆಷರ್ ಕಡಿಮೆ ಆಗೋಯ್ತು, ಓಕೆನಾ? ಈಗ ಏನಾಗುತ್ತೆ ನೋಡಿ, ಒಂದು ಪ್ರೆಷರ್ ಡಿಫ್ರೆನ್ಸ್ ಕ್ರಿಯೇಟ್ ಆಯ್ತು ನೋಡಿ. ಮುಂಚೆ ಇಲ್ಲೂ ಪ್ರೆಷರ್ PAನೇ ಇತ್ತು, ಮುಂಚೆ ಇಲ್ಲೂ PA ಇತ್ತು. ಸೊ ಏನೋ ಡಿಸ್ಟರ್ಬೆನ್ಸ್ ಆಗಿಲ್ಲ. ಯಾವಾಗ ಫಾಸ್ಟಾಗಿ ಏರ್ ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗ್ಬಿಡ್ತಲ್ಲ ಈ ಹಾರಿಜಾಂಟಲ್ ಟ್ಯೂಬಲ್ಲಿ, ಆಗ ಇಲ್ಲಿ ಪ್ರೆಷರ್ ಕಡಿಮೆ ಆಗ್ಬಿಡ್ತು. ಸೊ ಇಲ್ಲೆಷ್ಟಿದೆ ಪ್ರೆಷರ್ PA. ಸೊ ಈಗ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಏನು ಮಾಡುತ್ತೆ ನೋಡಿ, ನಮ್ಮ ಲಿಕ್ವಿಡ್ನ ತಳ್ಳುತ್ತೆ ಕೆಳಗೆ. ಆ ಪ್ರೆಷರ್ ಬ್ಯಾಲೆನ್ಸ್ ಮಾಡಬೇಕಲ್ಲ. ಸೊ ಈ ಲಿಕ್ವಿಡ್ ಆಗ ಈ ಟ್ಯೂಬಿಂದ ಹೋಗ್ಬಿಟ್ಟು ಇಲ್ಲಿ ರೀಚ್ ಆಗಿಬಿಡುತ್ತೆ ಆ ಲಿಕ್ವಿಡ್. ಬಟ್ ಹಂಗೆ ಫರ್ದರ್ ಅದು ಪಿಸ್ಟನ್ ಪುಷ್ ಮಾಡ್ತಿದ್ರಲ್ಲ, ಏರು ಬರುತ್ತೆ. ಸೊ ಏರ್ ಮತ್ತು ಲಿಕ್ವಿಡ್ ಎರಡು ಮಿಕ್ಸ್ ಆಗ್ಬಿಟ್ಟು ನಿಮಗೆ
ಈ ಥರ ಒಂದು ಫೈನ್ ಸ್ಪ್ರೇ ಬರುತ್ತೆ ನೋಡಿ. ಅರ್ಥ ಆಯ್ತಲ್ವಾ? ಸೊ ಯಾಕೆ ಸ್ಪ್ರೇ ಆಯ್ತು ನೋಡಿ, ಆ ಪಿಸ್ಟನ್ ಪುಷ್ ಮಾಡಿದಾಗ ಏರ್ ಫಾಸ್ಟಾಗಿ ಮೂವ್ ಆಯಿತು. ಸೊ ಏರ್ ಫಾಸ್ಟಾಗಿ ಮೂವ್ ಆದಾಗ ವೆಲಾಸಿಟಿ ಆಫ್ ಫ್ಲೋ ಜಾಸ್ತಿ ಆಯಿತು, ಪ್ರೆಷರ್ ಕಮ್ಮಿ ಆಯಿತು. ಸೊ ಇಲ್ಲಿ ಪ್ರೆಷರ್ ಕಡಿಮೆ, ಇಲ್ಲಿ ಪ್ರೆಷರ್ ಜಾಸ್ತಿ ಇದೆ, ಇಲ್ಲೆಲ್ಲ ಕಡಿಮೆ ಆಗೋಯ್ತು. ಸೊ ಇಲ್ಲಿ ಜಾಸ್ತಿ ಇರೋ ಪ್ರೆಷರ್ ಏನು ಮಾಡ್ತು, ಲಿಕ್ವಿಡ್ ತಳ್ತು ಕೆಳಗೆ. ಆ ಲಿಕ್ವಿಡ್ ಟ್ಯೂಬ್ ಒಳಗೆ ಹೋಗ್ಬಿಟ್ಟು ಈ ವರ್ಟಿಕಲ್ ಟ್ಯೂಬಿಂದ ಹಾರಿಜಾಂಟಲ್ ಟ್ಯೂಬ್ಗೆ ರೀಚ್ ಆಯಿತು. ಹಂಗೆ ಏರು ಬರ್ತಾಯಿತ್ತಲ್ಲ ಪಿಸ್ಟನಿಂದ ಪುಷ್ ಆಗಿರೋ ಏರು, ಅದು ಏರ್ ಲಿಕ್ವಿಡ್ ಮಿಕ್ಸ್ ಆಗಿ ನಿಮಗೆ ಸ್ಪ್ರೇ ಸಿಕ್ತು ನೋಡಿ ಈ ಥರ. ಸೊ ನೋಡಿ ಅಲ್ವಾ? ಸೊ ದಿಸ್ ಇಸ್ ದ ಸ್ಪ್ರೇ ನೋಡಿ, ಇಲ್ಲೂ ನಡೀತಾ ಇರೋದು ಇದೇ ಪ್ರೊಸೆಸ್. ಸೊ ಇಂಥ ವಸ್ತುಗಳನ್ನು ಏನಂತ ಕರಿತೀವಿ, ಆಟಮೈಸರ್. ಸೊ ಇವು ವರ್ಕ್ ಆಗೋದು ಎಂತರಿಂದ, ಬರ್ನಾಲಿಸ್ ಪ್ರಿನ್ಸಿಪಲಿಂದ. ಓಕೆನಾ? ಸೊ ಇದೇ ನಮ್ಮ ಫಸ್ಟ್ ಅಪ್ಲಿಕೇಶನ್. ಈಗ ಇನ್ನೊಂದು ಅಪ್ಲಿಕೇಶನ್ ನೋಡೋಣ, ಇದು ಇನ್ನೂ ಇಂಟ್ರೆಸ್ಟಿಂಗ್ ಇದೆ ಅಪ್ಲಿಕೇಶನ್. ಈಗ ಇದು ಲಿಫ್ಟ್ ಆಫ್ ಎನ್ ಏರ್ಕ್ರಾಫ್ಟ್. ಲಿಫ್ಟ್ ಆಫ್ ಎನ್ ಏರ್ಕ್ರಾಫ್ಟ್ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಡೈನಾಮಿಕ್ ಲಿಫ್ಟ್ ಅಂತ. ಸೊ ಏರೋಪ್ಲೇನ್ಗಳಲ್ಲಿ ಟ್ರಾವೆಲ್ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಏರೋಪ್ಲೇನ್ಗಳು ಏನು ಮಾಡ್ತವೆ, ಅವುಗಳ ಮೋಷನ್ ಹೆಂಗೆ ಸ್ಟಾರ್ಟ್ ಆಗುತ್ತೆ, ಫಸ್ಟ್ ರನ್ವೇ ಅಂತ ಇರುತ್ತೆ. ರನ್ವೇ ಮೇಲೆ ಸ್ಪೀಡಾಗಿ ಹೋಗುತ್ತೆ ಏರೋಪ್ಲೇನು. ಸೊ ಯಾವಾಗ ರನ್ವೇ ಮೇಲೆ ತುಂಬ ಸ್ಪೀಡಾಗಿ ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆ ಇಡೀ ಏರೋಪ್ಲೇನ್ಗೆ ಲಿಫ್ಟ್ ಸಿಗುತ್ತೆ ಮೇಲೆ. ಏನು ಅಪ್ವರ್ಡ್ ಫೋರ್ಸ್ ಆ್ಯಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಆ ಏರೋಪ್ಲೇನ್ಗೆ. ಅದನ್ನೇ ಡೈನಾಮಿಕ್ ಲಿಫ್ಟ್ ಅಂತ ಕರಿತೀರ, ಅಥವಾ ಲಿಫ್ಟ್ ಆಫ್ ಎನ್ ಏರ್ಕ್ರಾಫ್ಟ್ ಅಂತ ಕರಿಬೋದು. ಸೊ ಆ ಅಪ್ವರ್ಡ್ ಫೋರ್ಸ್ ಏನು ಮಾಡಿಬಿಡುತ್ತೆ, ನಮ್ಮ ಏರೋಪ್ಲೇನ್ನ ಫ್ಲೈಟ್ಗೆ ತಗೊಂಡೋಗ್ಬಿಡುತ್ತೆ. ಅದನ್ನ ಸ್ಪೇಸಿಗೆ ಕಳಿಸುತ್ತೆ, ಅಂದರೆ ಔಟರ್ ಸ್ಪೇಸ್ಗೆಲ್ಲ ಅಂತೂ ಫ್ಲೈಟ್ ಕೊಡುತ್ತೆ ಆ ಏರೋಪ್ಲೇನ್ಗೆ. ಸೊ ಹೆಂಗೆ ಈ ಅಪ್ವರ್ಡ್ ಫೋರ್ಸ್ ಬಂತು, ಹೆಂಗೆ ಡೈನಾಮಿಕ್ ಲಿಫ್ಟ್ ಬಂತು, ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಈ ಏರೋಪ್ಲೇನ್ಗಳಿಗೆ ಡೈನಾಮಿಕ್ ಲಿಫ್ಟ್ ಬರೋದು ಕೂಡ ಯಂತ್ರದಿಂದ, ಅದು ಕೂಡ ಬರ್ನಾಲಿಸ್ ಪ್ರಿನ್ಸಿಪಲಿಂದನೇ ಬರೋದು. ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಮ ಏರೋಪ್ಲೇನ್ಗಳ ವಿಂಗ್ಸ್ ನೋಡಿ. ಸೊ ಏರೋಪ್ಲೇನ್ಗಳನ್ನ ವಿಂಗ್ಸ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಏರೋಪ್ಲೇನ್ಗಳಿಗೆ ವಿಂಗ್ಸ್ ಇರುತ್ತಲ್ಲ. ಸೊ ಇದು ನಿಮ್ಮ ಏರೋಪ್ಲೇನ್ ಅಂದರೆ ಸೊ ಈ ಥರ ವಿಂಗ್ಸ್ ಇರುತ್ತೆ ಏರೋಪ್ಲೇನ್ಗೆ. ಸೊ ಆ ಏರೋಪ್ಲೇನನ್ನು ಸ್ಟಡಿ ಮಾಡಿದಾಗ, ಆ ವಿಂಗ್ಸ್ನ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಅಪ್ಪರ್ ಪಾರ್ಟ್ ಆಫ್ ದ ವಿಂಗ್ ಇದೆಯಲ್ಲ ಇಸ್ ಮೋರ್ ಕರ್ವ್ಡ್ ದ್ಯಾನ್ ಲೋಯರ್ ಪಾರ್ಟ್. ಸೊ ಸಪೋಸ್ ಈಗ ನೀವು ವಿಂಗ್ಸ್ದು ಕ್ರಾಸ್ ಸೆಕ್ಷನ್ ತೆಗೀರಿ, ಆ ವಿಂಗಿನ ಕ್ರಾಸ್ ಸೆಕ್ಷನ್ ತೆಗೆದಾಗ ನೋಡಿ ಇಲ್ಲಿ, ಸೊ ಈ ಥರ ಇರುತ್ತೆ ನೋಡಿ ನಿಮ್ಮ ವಿಂಗು. ಸೊ ನಿಮ್ಮ ಅಪ್ಪರ್ ಪಾರ್ಟ್ ಆಫ್ ದ ವಿಂಗ್ ಇದೆಯಲ್ಲ, ಅಪ್ಪರ್ ಸರ್ಫೇಸ್ ಆಫ್ ದ ವಿಂಗ್ ಈಸ್ ಮೋರ್ ಕರ್ವ್ಡ್ ನೋಡಿ ದ್ಯಾನ್ ದ ಲೋಯರ್ ಸರ್ಫೇಸ್. ಇದೇ ನಮ್ಮ ಏರೋಪ್ಲೇನ್ಗೆ ಲಿಫ್ಟ್ ಕೊಟ್ಟಿರೋದು. ಹೆಂಗೆ ಅಂತ ಅರ್ಥ ಮಾಡ್ಕೊಳ್ಳೋಣ ಈಗ. ಓಕೆನಾ? ಈಗ ಏರೋಪ್ಲೇನ್ ರನ್ವೇ ಮೇಲೆ ಸ್ಪೀಡಾಗಿ ಮುಂದೆ ಹೋಗುತ್ತೆ ಅಲ್ವಾ? ಸೊ ದ ಹೋಲ್ ವಿಂಗ್ ಮೋಸ್ಟ್ ಫಾಸ್ಟ್ಲಿ ಕಟಿಂಗ್ ಥ್ರೂ ದಿ ಏರ್ನ ಪಿಯರ್ಸ್ ಮಾಡಿ ಆ ವಿಂಗು ಮುಂದೆ ಹೋಗ್ತಾ ಇರುತ್ತೆ. ಸೊ ಆಗೇನಾಗುತ್ತೆ ನೋಡಿ, ಆ ವಿಂಗ್ಸ್ ಅಪ್ಪರ್ ಮತ್ತು ಲೋಯರ್ ಫೇಸಸ್ ಮೇಲೆ ಏರ್ ಫಾಸ್ಟಾಗಿ ಹರಿಯುತ್ತೆ. ಸೊ ನೋಡಿ ಇಲ್ಲಿ ಓಕೆನಾ? ಹಂಗೆ ಲೋಯರ್ ಫೇಸ್ ಮೇಲೂ ಏರ್ ಹರಿತು ನೋಡಿ. ನೋಡಿ, ಸೊ ನಮ್ಮ ವಿಂಗ್ ಏರೋಪ್ಲೇನ್ ರನ್ವೇ ಮೇಲೆ ಫಾಸ್ಟಾಗಿ ಮೂವ್ ಆದಾಗ ವಿಂಗು ಏರನ್ನ ಪಿಯರ್ಸ್ ಮಾಡಿ ಮುಂದೆ ಹೋಗುತ್ತಲ್ವ. ಸೊ ಆಗ ಏರ್ ರಶಸ್ ಆನ್ ಬೋತ್ ದ ಫೇಸಸ್ ಆಫ್ ದ ವಿಂಗ್, ಆನ್ ಅಪ್ಪರ್ ಫೇಸ್ ಆ್ಯಸ್ ವೆಲ್ ಆಸ್ ಲೋಯರ್ ಫೇಸ್. ಸೊ ಅಪ್ಪರ್ ಫೇಸ್ ಮೇಲೂ ಏರ್ ಮುಂದೆ ರಶ್ ಆಗುತ್ತೆ, ಲೋಯರ್ ಫೇಸ್ ಮೇಲೂ ಏರ್ ರಶ್ ಆಗುತ್ತೆ. ಅದು ಕೆಳಭಾಗದಲ್ಲಿ, ಅಪ್ಪರ್ ಫೇಸ್ ಇನ್ನು ಮೇಲ್ಭಾಗದಲ್ಲಿ ಏರ್ ರಶ್ ಆಗುತ್ತೆ.
ಸೊ ಈಗ ನೋಡಿ ಅಪ್ಪರ್ ಫೇಸ್ ಆಫ್ ದ ವಿಂಗ್ ಕರ್ವ್ಡ್ ಆಗಿದೆ ನೋಡಿ, ಮೋರ್ ಕರ್ವ್ಡ್ ದ್ಯಾನ್ ದ ಲೋಯರ್ ಫೇಸ್. ಸೊ ಈಗ ಇಲ್ಲಿ ಒಂದು ಹೊರಟಂಥ ಏರು ಇಲ್ಲಿ ಬರೋಕ್ಕೆ, ಓಕೆನಾ, ಅಪ್ಪರ್ ಫೇಸ್ ಮೇಲೂ ಅಷ್ಟೇ ಟೈಮ್ ತಗೋಬೇಕು, ಲೋಯರ್ ಫೇಸ್ ಮೇಲೂ ಅಷ್ಟೇ ಟೈಮ್ ತಗೋಬೇಕು. ಇಲ್ಲಿಂದ ಹೊರಟಂಥ ಏರು ಇಲ್ಲಿ ರೀಚ್ ಆಗೋಕ್ಕೆ ಅಪ್ಪರ್ ಫೇಸ್ ಮೇಲೂ ತಗೊಂಡಿರೋ ಟೈಮ್ ಸೇಮು, ಲೋಯರ್ ಫೇಸ್ ಮೇಲೂ ತಗೊಂಡಿರೋ ಟೈಮ್ ಸೇಮು. ಬಟ್ ಈಗ ನೀವೇ ಹೇಳಿ, ಈಗ ಹಂಗಾರೆ ಯಾವ ಫೇಸಲ್ಲಿ ಏರು ಜಾಸ್ತಿ ದೂರ ಟ್ರಾವೆಲ್ ಮಾಡ್ತು? ಅಪ್ಪರ್ ಫೇಸಲ್ಲಿ ಏರ್ ಜಾಸ್ತಿ ದೂರ ಟ್ರಾವೆಲ್ ಮಾಡ್ತಾ, ಲೋಯರ್ ಫೇಸಲ್ಲಿ ಏರ್ ಜಾಸ್ತಿ ದೂರ ಟ್ರಾವೆಲ್ ಮಾಡ್ತಾ? ಕರೆಕ್ಟ್, ಅಪ್ಪರ್ ಫೇಸಲ್ಲಿ ಏರು ಜಾಸ್ತಿ ದೂರ ಟ್ರಾವೆಲ್ ಮಾಡಿದೆ. ಯಾಕೆ ಹೇಳಿ? ಅಪ್ಪರ್ ಫೇಸಿನ ಕರ್ವೇಚರ್ ಜಾಸ್ತಿ ಇದೆ ಲೋಯರ್ ಫೇಸ್ಗಿಂತ. ಸೊ ದಿಸ್ ಏರ್ ಹ್ಯಾಸ್ ಟ್ರಾವೆಲ್ಡ್ ವಿತ್ ಎ ಗ್ರೇಟರ್ ಸ್ಪೀಡ್. ಸೊ ವಿಂಗಿನ ಅಪ್ಪರ್ ಫೇಸಲ್ಲಿ ಇರುತ್ತಲ್ಲ, ಅಪ್ಪರ್ ಫೇಸ್ ಆಫ್ ದ ವಿಂಗ್ ಮೇಲೆ ಏರು ಜಾಸ್ತಿ ಸ್ಪೀಡಲ್ಲಿ ಟ್ರಾವೆಲ್ ಮಾಡುತ್ತೆ ಲೋಯರ್ ಫೇಸ್ ಕೆಳಗಡೆ ಟ್ರಾವೆಲ್ ಮಾಡೋ ಏರ್ಗಿಂತ. ಸೊ ಯಾಕಂದರೆ ಇದು ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಕಲ್ಲ. ಇಲ್ಲಿ ಹೊರಟಂಥ ಏರು ಇಲ್ಲಿ ಬಂದು ರೀಚ್ ಆಗೋದು, ಇಲ್ಲಿ ಹೊರಟಂಥ ಏರು ಇಲ್ಲಿ ಬಂದು ರೀಚ್ ಆಗೋದು ಸೇಮ್ ಟೈಮಲ್ಲಿ. ಹಂಗಾರೆ ಇದು ಡಿಸ್ಟೆನ್ಸ್ ಜಾಸ್ತಿ ಇದೆಯಲ್ಲ, ಸೊ ಇಲ್ಲಿ ಏರ್ ಸ್ಪೀಡಾಗಿ ಟ್ರಾವೆಲ್ ಮಾಡಿರ್ಬೇಕು. ಸೊ ಇಲ್ಲಿ ಸ್ಪೀಡು ಕಡಿಮೆ, ಓಕೆನಾ. ಸೊ ಲೋಯರ್ ಫೇಸ್ ಆಫ್ ದ ವಿಂಗಲ್ಲಿ ಸ್ಪೀಡ್ ಆಫ್ ದ ಏರ್ ಫ್ಲೋ ಕಮ್ಮಿ, ಅಪ್ಪರ್ ಫೇಸ್ ಆಫ್ ದ ವಿಂಗಲ್ಲಿ ಸ್ಪೀಡ್ ಆಫ್ ದ ಏರ್ ಫ್ಲೋ ಜಾಸ್ತಿ. ಸೊ ಆದ್ದರಿಂದ ನೋಡಿ ಇಲ್ಲಿ ಸ್ಟ್ರೀಮ್ ಲೈನ್ಸ್ ನೋಡಿ ಡೆನ್ಸ್ ಆಗಿದ್ದಾವೆ. ಡೆನ್ಸರ್ ಸ್ಟ್ರೀಮ್ ಲೈನ್ಸ್ ಇಂಡಿಕೇಟ್ ಗ್ರೇಟರ್ ಸ್ಪೀಡ್ ಆಫ್ ಫ್ಲೋ, ರೇರರ್ ಸ್ಟ್ರೀಮ್ ಲೈನ್ಸ್ ಇಂಡಿಕೇಟ್ ಸ್ಮಾಲರ್ ಸ್ಪೀಡ್ ಆಫ್ ಫ್ಲೋ. ಸೊ ನೋಡಿ ಇಲ್ಲಿ ಸ್ಟ್ರೀಮ್ ಲೈನ್ ಡೆನ್ಸ್ ಇದೆ ಅಂದರೆ ಇಲ್ಲಿ ಸ್ಪೀಡ್ ಆಫ್ ದ ಏರ್ ಫ್ಲೋ ಜಾಸ್ತಿ ಇದೆ. ಇಲ್ಲಿ ಸ್ಟ್ರೀಮ್ ಲೈನ್ಸ್ ರೇರ್ ಆಗಿದೆ ನೋಡಿ, ಸೊ ಸ್ಪೀಡ್ ಆಫ್ ದ ಏರ್ ಫ್ಲೋ ಕಮ್ಮಿ ಇದೆ. ಸೊ ಅಪ್ಪರ್ ಫೇಸಲ್ಲಿ ಸ್ಪೀಡ್ ಆಫ್ ದ ಏರ್ ಫ್ಲೋ ಜಾಸ್ತಿ, ಲೋಯರ್ ಫೇಸಲ್ಲಿ ಸ್ಪೀಡ್ ಆಫ್ ದ ಏರ್ ಫ್ಲೋ ಕಮ್ಮಿ. ಈಗ ಬರ್ನಾಲಿಸ್ ಪ್ರಿನ್ಸಿಪಲ್ ಅಪ್ಲೈ ಮಾಡಿ. P + ½ ρ v² = ಕಾನ್ಸ್ಟೆಂಟ್. ಸೊ ವಿ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ವಿ ಕಮ್ಮಿ ಇರೋ ಕಡೆ ಪ್ರೆಷರ್ ಜಾಸ್ತಿ ಇರುತ್ತೆ. ಸೊ ಇಲ್ಲಿ ವಿ ಜಾಸ್ತಿ ಅಲ್ವಾ, ಪ್ರೆಷರ್ ಕಮ್ಮಿ. ಇಲ್ಲಿ ವಿ ಕಡಿಮೆ, ಪ್ರೆಷರ್ ಜಾಸ್ತಿ. ಸೊ ಈಗ ಏರೋಪ್ಲೇನು ರನ್ವೇ ಮೇಲೆ ಸ್ಪೀಡಾಗಿ ಮೂವ್ ಆಗ್ತಾ ಇರಬೇಕಾದ್ರೆ ಆ ವಿಂಗಿನ ಲೋಯರ್ ಫೇಸಸ್ಸಲ್ಲಿ ಎನಾರ್ಮಸ್ ಪ್ರೆಷರ್ ಇರುತ್ತೆ ಮೋರ್ ದ್ಯಾನ್ ಅಪ್ಪರ್ ಫೇಸ್. ಲೋಯರ್ ಫೇಸಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಇರುತ್ತೆ ಕಂಪೇರ್ಡ್ ಟು ಅಪ್ಪರ್ ಫೇಸ್, ಓಕೆನಾ. ಎನಾರ್ಮಸ್ ಪ್ರೆಷರ್, ಎಕ್ಸಸ್ ಪ್ರೆಷರ್ ಬಿಲ್ಡ್ಸ್ ಅಪ್ ಇನ್ ದ ಲೋಯರ್ ಫೇಸ್. ಎಕ್ಸಸ್ ತುಂಬ ಜಾಸ್ತಿ ಪ್ರೆಷರ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ವಿಂಗಿನ ಲೋಯರ್ ಫೇಸ್ ಕೆಳಗೆ ಅಪ್ಪರ್ ಫೇಸ್ಗಿಂತ. ಸೊ ನಿಮ್ಗೆ ಗೊತ್ತೇ ಇದೆ ಎಲ್ಲೇ ಫ್ಲೂಯಿಡ್ದು ಏನು ಪ್ರಾಪರ್ಟಿ, ಏರ್ ಕೂಡ ಫ್ಲೂಯಿಡ್. ಸೊ ತನ್ನ ಕಾಂಟ್ಯಾಕ್ಟ್ಲಿರುವಂತಹ ವಸ್ತು ಮೇಲೆ ನಾರ್ಮಲ್ ಫೋರ್ಸ್ ಹಾಕ್ಬೇಕಲ್ವಾ. ಸೊ ಈ ಅಪ್ಪರ್ ಫೇಸಲ್ಲಿ ಏರ್ ಫ್ಲೋಯಿಂದ ಫ್ಲೂಯಿಡ್ ಮೇಲೆ ಒಂದು ಸ್ಮಾಲ್ ಫೋರ್ಸ್ ಬೀಳುತ್ತೆ. ಯಾಕೆ ಹೇಳಿ? ಪ್ರೆಷರ್ ಸೇಮ್ ಅಲ್ಲ, ಸ್ಮಾಲ್ ಫೋರ್ಸ್ ಬಿತ್ತು, ಸ್ಮಾಲ್ ಪ್ರೆಷರ್ ಅಲ್ಲ, ಸ್ಮಾಲ್ ಪ್ರೆಷರ್ ಇರೋದ್ರಿಂದ ಅಪ್ಪರ್ ಫೇಸ್ ಆಫ್ ದ ವಿಂಗ್ ಮೇಲೆ ಒಂದು ಸ್ಮಾಲ್ ಫೋರ್ಸ್ ಬಿತ್ತು ನೋಡಿ ಅಷ್ಟೇ. ಬಟ್ ಲೋಯರ್ ನೋಡಿ ಇಲ್ಲಿ ಲೋಯರ್ ಫೇಸ್ ಆಫ್ ದ ವಿಂಗ್ ಮೇಲೆ, ಸಾರಿ ಲೋಯರ್ ಫೇಸ್ ಆಫ್ ದ ವಿಂಗ್ ಕೆಳಗಡೆ, ಅದೇ ಬಾಟಮ್ ಫೇಸ್ ಆಫ್ ದ ವಿಂಗ್ ಕೆಳಗಡೆ ಪ್ರೆಷರ್ ತುಂಬ ಜಾಸ್ತಿ, ಯಾಕಂದರೆ ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇರೋದ್ರಿಂದ. ಸೊ ಇದ್ರದ್ದು ಈ ಏರು ಏನು ಮಾಡುತ್ತೆ ಗೊತ್ತಲ್ಲ, ನಿಮ್ಗೆ ಗೊತ್ತೇ ಇದೆ ಫ್ಲೂಯಿಡ್ದು ಏನು ಪ್ರಾಪರ್ಟಿ. ಯಾವುದೇ ವಸ್ತು ತನ್ನ ಕಾಂಟ್ಯಾಕ್ಟ್ಲಿದ್ರೆ ಆ ವಸ್ತು ಮೇಲೆ ನಾರ್ಮಲ್ ಫೋರ್ಸ್ ಹಾಕೋದು. ಸೊ ಈ ಕೆಳಗಡೆ ಭಾಗದ ಏರ್ ಏನು ಮಾಡುತ್ತೆ, ಈ ವಿಂಗ್ನ ಬಾಟಮ್ ಫೇಸ್ ಮೇಲೆ ನಾರ್ಮಲ್ ಫೋರ್ಸ್ ಹಾಕತ್ತಂದರೆ ಈ ಥರ. ಬಟ್ ಇಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಈ ಫೋರ್ಸ್ ತುಂಬ ಜಾಸ್ತಿ. ಬಟ್ ಅಪ್ಪರ್ ಫೇಸ್ ಮೇಲೆ ನೋಡಿ ಪ್ರೆಷರ್ ಕಡಿಮೆ ಇರೋದ್ರಿಂದ ಅಪ್ಪರ್ ಫೇಸ್ ಆಫ್ ದ ವಿಂಗ್ ಮೇಲೆ ಪ್ರೆಷರ್ ಕಡಿಮೆ ಇದೆ. ಸೊ ಅಪ್ಪರ್ ಫೇಸ್ ಆಫ್ ದ ವಿಂಗ್ ಮೇಲೆ ಬೀಳೋ ನಾರ್ಮಲ್ ಫೋರ್ಸು ಕಮ್ಮಿ. ಅದೇ ಲೋಯರ್ ಫೇಸ್ ಆಫ್ ದ ವಿಂಗ್ ಕೆಳಗಡೆ ಪ್ರೆಷರ್ ಜಾಸ್ತಿ. ಸೊ ಲೋಯರ್ ಫೇಸ್ ಮೇಲೆ ಬೀಳೋ ಫೋರ್ಸ್ ತುಂಬ ಕಡಿಮೆ, ಅದು ಅಪ್ವರ್ಡ್ ಫೋರ್ಸು. ಸೊ ಈಗ ನೋಡಿ ಅಪ್ವರ್ಡ್ ಫೋರ್ಸ್ ಎಷ್ಟೊಂದು ಬಿದ್ದಿದೆ ನೋಡಿ. ಯಾಕೆ ಅಂತ ಗೊತ್ತಲ್ಲ, ಯಾವುದೇ ಫ್ಲೂಯಿಡ್ ತನ್ನ ಕಾಂಟ್ಯಾಕ್ಟ್ಲಿರೋ ಸರ್ಫೇಸ್ ಮೇಲೆ ನಾರ್ಮಲ್ ಆಗಿ ಫೋರ್ಸ್ ಹಾಕಬೇಕು. ಸೊ ಇಲ್ಲಿ ಈ ಏರು ಈ ವಿಂಗಿನ ಬಾಟಮ್ ಫೇಸ್ ಮೇಲೆ ನಾರ್ಮಲ್ ಫೋರ್ಸ್ ಹಾಕುತ್ತೆ. ನಾರ್ಮಲ್ ಫೋರ್ಸ್ ಅದು ಬಾಟಮ್ ಫೇಸ್ ಅಂದರೆ ಮೇಲ್ದಿಕ್ಕಲ್ಲಿರುತ್ತೆ. ಅದೇ ವಿಂಗ್ ಮೇಲಿರೋ ಏರು ಅಪ್ಪರ್ ಫೇಸ್ ಮೇಲೆ ನಾರ್ಮಲ್ ಫೋರ್ಸ್ ಹಾಕ್ಬೇಕು. ಅಪ್ಪರ್ ಫೇಸ್ ಮೇಲೆ ನಾರ್ಮಲ್ ಫೋರ್ಸ್ ಅಂದರೆ ಅದು ಡೌನ್ವರ್ಡ್ ದಿಕ್ಕಲ್ಲಿರುತ್ತೆ. ಯಾವ್ದು ಜಾಸ್ತಿ, ಈಗ ಇಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಈ ಫೋರ್ಸ್ ತುಂಬ ದೊಡ್ಡದು, ಇಲ್ಲಿ ಡೌನ್ವರ್ಡ್ ಫೋರ್ಸ್ ತುಂಬ ಕಡಿಮೆ,
ಲೋಯರ್ ಫೇಸ್ ಆಫ್ ದ ವಿಂಗ್ ಮೇಲೆ ಅಪ್ವರ್ಡ್ ಫೋರ್ಸ್ ತುಂಬ ಜಾಸ್ತಿ, ಅಪ್ಪರ್ ಫೇಸ್ ಆಫ್ ದ ವಿಂಗ್ ಮೇಲೆ ಡೌನ್ವರ್ಡ್ ಫೋರ್ಸ್ ತುಂಬ ಕಡಿಮೆ. ಸೊ ಈ ಎನಾರ್ಮಸ್ ಫೋರ್ಸ್ ಏನು ಮಾಡುತ್ತೆ, ನಮ್ಮ ಏರೋಪ್ಲೇನ್ನ ಫ್ಲೈಟಿಗೆ ತಗೊಂಡೋಗ್ಬಿಡುತ್ತೆ. ಸೊ ನೆಟ್ ಫೋರ್ಸ್ ಆ್ಯಕ್ಟ್ ಆಗುತ್ತೆ ನೋಡಿ. ಈಗ ವಿಂಗ್ ಮೇಲೆ ಒಂದು ಅಪ್ವರ್ಡ್ ಫೋರ್ಸ್ ತುಂಬ ಜಾಸ್ತಿ, ಇನ್ನೊಂದು ಡೌನ್ವರ್ಡ್ ಫೋರ್ಸ್ ತುಂಬ ಕಡಿಮೆ. ಸೊ ಇವೆರಡರ ನೆಟ್ ಫೋರ್ಸ್ ಇರುತ್ತೆ. ಸೊ ಅದು ಅಪ್ವರ್ಡ್ ದಿಕ್ಕಲ್ಲೇ ಇರುತ್ತೆ, ಗೊತ್ತಲ್ಲ. ಈಗ ಎರಡು ಫೋರ್ಸಸ್ ಆ್ಯಕ್ಟ್ ಮಾಡಿದ್ರೆ ನೆಟ್ ಫೋರ್ಸ್ ಯಾವ ಕಡೆ ಇರುತ್ತೆ, ದೊಡ್ಡದಿರೋ ಫೋರ್ಸ್ ಕಡೆನೇ ಇರುತ್ತೆ. ಸೊ ನೆಟ್ ಫೋರ್ಸ್ ಆನ್ ದ ವಿಂಗ್, ವಿಂಗ್ ಮೇಲೆ ಬೀಳ್ತಾ ಇರೋ ಅಪ್ಪರ್ ಫೋರ್ಸ್ ತುಂಬ ಜಾಸ್ತಿ ಇದೆ, ವಿಂಗ್ ಮೇಲೆ ಬೀಳ್ತಿರೋ ಡೌನ್ವರ್ಡ್ ಫೋರ್ಸ್ ತುಂಬ ಕಡಿಮೆ ಇದೆ. ಹಂಗಾರೆ ನೆಟ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ವಿಂಗ್ ಏನು, ಅಪ್ವರ್ಡ್ ಕಡೆನೇ ಇರುತ್ತೆ, ಯಾಕಂದರೆ ಅಪ್ವರ್ಡ್ ಫೋರ್ಸ್ ತುಂಬ ಜಾಸ್ತಿ ಇತ್ತಲ್ಲ. ಸೊ ನೆಟ್ ಫೋರ್ಸ್ ಆಫ್ ಆ್ಯಕ್ಟಿಂಗ್ ಆನ್ ದ ವಿಂಗ್ ಅಪ್ವರ್ಡ್ ಡೈರೆಕ್ಷನಲ್ಲಿರುತ್ತೆ. ಅದು ನಮ್ಮ ವಿಂಗ್ನ ಫ್ಲೈಟ್ ಕೊಡುತ್ತೆ, ನಮ್ಮ ವಿಂಗ್ನ ಇಡೀ ಏರೋಪ್ಲೇನನ್ನು ಮೇಲೋಗೋಕ್ಕೆ ಕಾರಣ ಆಗುತ್ತೆ. ಓಕೆನಾ. ಸೊ ಇದೇ ಡೈನಾಮಿಕ್ ಲಿಫ್ಟ್. ಸೊ ಡೈನಾಮಿಕ್ ಲಿಫ್ಟ್ ಹೆಂಗೆ ಬಂತು ಸಮರೈಸ್ ಮಾಡಿಬಿಡ್ತೀನಿ ನೋಡಿ ಮತ್ತೆ. ಆ್ಯಸ್ ದ ವಿಂಗ್ ರಶಸ್ ಆನ್ ದ ರನ್ವೇ, ಏರ್ ಫ್ಲೋಸ್ ಆನ್ ದ above the upper face and below the lower face, but upper face of the wing is more curved than lower face. So hangare upper face ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇರುತ್ತೆ, ಯಾಕಂದರೆ ಜಾಸ್ತಿ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಬೇಕು ವಿಂಗು. ಅದೇ ಲೋಯರ್ ಫೇಸ್ ಕೆಳಗೆ ಸ್ಪೀಡ್ ಆಫ್ ಫ್ಲೋ ಆಫ್ ಏರ್ ಕಮ್ಮಿ ಇರುತ್ತೆ. ಅಪ್ಪರ್ ಫೇಸ್ ಮೇಲೆ ಸ್ಪೀಡ್ ಆಫ್ ಫ್ಲೋ ಆಫ್ ಏರ್ ಜಾಸ್ತಿ ಇರುತ್ತೆ, ಯಾಕಂದರೆ ಜಾಸ್ತಿ ದೂರ ಟ್ರಾವೆಲ್ ಮಾಡಬೇಕಲ್ಲ. ಸೊ ಇಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಕಡಿಮೆ ಆಯಿತು, ಇಲ್ಲಿ ಸ್ಪೀಡ್ ಆಫ್ ಫ್ಲೋ ಕಮ್ಮಿ ಇರೋದ್ರಿಂದ ಇಲ್ಲಿ ಪ್ರೆಷರ್ ಜಾಸ್ತಿ ಆಯಿತು. ಈಗ ಬಾಟಮ್ ಫೇಸ್ ಆಫ್ ದ ವಿಂಗ್ಸ್ ಮೇಲೆ ತುಂಬ ಜಾಸ್ತಿ ಪ್ರೆಷರ್, ಬಾಟಮ್ ಫೇಸ್ ಆಫ್ ದ ವಿಂಗ್ಸ್ ಕೆಳಗಡೆ ತುಂಬ ಜಾಸ್ತಿ ಪ್ರೆಷರ್ ಬಿಲ್ಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಪ್ರೆಷರಿಂದ ಬಂದಂಥ ಫೋರ್ಸು ಅಪ್ವರ್ಡ್ ಫೋರ್ಸ್, ಅದು ಬಾಟಮ್ ಫೇಸ್ ಮೇಲೆ. ಅದೇ ಈ ಪ್ರೆಷರಿಂದ ಬಂದಂಥ ಫೋರ್ಸ್ ಡೌನ್ವರ್ಡ್ ಫೋರ್ಸ್, ಅದು ಅಪ್ಪರ್ ಫೇಸ್ ಮೇಲೆ. ಸೊ ಇಲ್ಲಿ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಅಪ್ವರ್ಡ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಬಾಟಮ್ ಫೇಸ್ ತುಂಬ ಜಾಸ್ತಿ, ಅದೇ ಡೌನ್ವರ್ಡ್ ಫೋರ್ಸ್ ಆ್ಯಕ್ಟಿಂಗ್ ಆನ್ ದ ಟಾಪ್ ಫೇಸ್ ತುಂಬ ಕಮ್ಮಿ. ಸೊ ಇವುಗಳ ನೆಟ್ ಫೋರ್ಸು ಅದು ಮೇಲ್ದಿಕ್ಕಲ್ಲಿರುತ್ತೆ, ಅದೇ ವಿಂಗ್ನ ಲಿಫ್ಟ್ ಕೊಡೋದು, ಅದೇ ನಮ್ಮ ಏರೋಪ್ಲೇನ್ನ ಲಿಫ್ಟ್ ಮಾಡೋದು. ಸೊ ಫ್ಲೈಟಿಗೆ ತಗೊಂಡೋಗೋದು. ಓಕೆನಾ. ಓಕೆ. ಸೊ ಈ ಥರ ನಮ್ಮ ಏರೋಪ್ಲೇನ್ಗೆ ಫ್ಲೈಟ್ ಸಿಗುತ್ತೆ. ಸೊ ದಿಸ್ ಇಸ್ ಅಬೌಟ್ ಡೈನಾಮಿಕ್ ಲಿಫ್ಟ್. ಈಗ ಅದು ತೀರಾ ಮೇಲೆ ಹೋಗ್ತಾ ಇರಬಾರ್ದು, ಯಾವುದೋ ಒಂದು ಹೈಟಲ್ಲಿ ಹೋಗ್ಬಿಟ್ಟು ಆ ಏರೋಪ್ಲೇನು ಇನ್ನು ಮುಂದೆ ಅದಕ್ಕೆ ಫ್ಲೈಟ್ ಸಿಗಬಾರ್ದಲ್ಲ. ಅವರು ಎಷ್ಟು ಹೈಟ್ ಬೇಕು ಅಲ್ಲಿವರೆಗೂ ಫ್ಲೈಟ್ ನಡೀತಾನೆ ಇರುತ್ತೆ. ಇನ್ನು ಮುಂದೆ ಅವರು ಒಂದೇ ಹೈಟಲ್ಲಿ ಟ್ರಾವೆಲ್ ಮಾಡೋಕ್ಕೆ ಏನು ಮಾಡ್ತಾರೆ, ಆಗ ವೆಲಾಸಿಟಿ ಅಡ್ಜಸ್ಟ್ ಮಾಡ್ತಾರೆ, ಆಗ ಅಪ್ವರ್ಡ್ ಫೋರ್ಸ್ ಡೌನ್ವರ್ಡ್ ಫೋರ್ಸ್ ಈಕ್ವಲ್ ಆಗಿಬಿಡುತ್ತೆ, ಆಗ ಏರೋಪ್ಲೇನ್ ಕಾನ್ಸ್ಟೆಂಟ್ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ಓಕೆನಾ. ಫ್ಲೈಟ್ ಸಿಗ್ತಾ ಇದೆ ಅಂದರೆ ಆಗ ಡೌನ್ವರ್ಡ್ ಫೋರ್ಸ್, ಏರೋಪ್ಲೇನ್ ಮೇಲೆ ಹೋಗ್ತಾ ಇದೆ ಅಂದರೆ ಆಗ ಇದೇ ದೊಡ್ಡದಿರ್ಬೇಕು ಅದಕ್ಕಿಂತ. ಒಂದಿಷ್ಟು ಹೈಟ್ ರೀಚ್ ಆದಮೇಲೆ ಇನ್ನು ಮುಂದೆ ಅದೇ ಹೈಟಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಆಗ ಏರೋಪ್ಲೇನ್ ಸ್ಪೀಡ್ನ ಚೂರು ಕಡಿಮೆ ಮಾಡ್ತಾರೆ, ಆಗ ಅಪ್ವರ್ಡ್ ಫೋರ್ಸ್ ಡೌನ್ವರ್ಡ್ ಫೋರ್ಸ್ ಸಮ ಆಗೋಂಗೆ ಮಾಡ್ತಾರೆ, ಆಗ ಏರೋಪ್ಲೇನ್ ಅದೇ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ಇಳಿಸೋದು ಅದೇ ಥರ ರಿವರ್ಸ್ ಪ್ರೊಸೆಸ್ಸಿಂದ ಏರೋಪ್ಲೇನ್ ಇಳಿಯುತ್ತೆ. ಸೊ ದಿಸ್ ಇಸ್ ಅಬೌಟ್ ಡೈನಾಮಿಕ್ ಲಿಫ್ಟ್. ಸೊ ಈಗ ನೆಕ್ಸ್ಟ್ ಟಾಪಿಕ್, ಲಾಸ್ಟ್ ಅಪ್ಲಿಕೇಶನ್. ಸೊ ಹಾರ್ಟ್ ಅಟ್ಯಾಕ್ ಹೆಂಗಾಗುತ್ತೆ ಅಂತ. ಸೊ ಇದು ಭಾರಿ ಇಂಪಾರ್ಟೆಂಟ್ ನೋಡಿ. ಇದು ಹಾರ್ಟ್ ಅಟ್ಯಾಕ್ ಯಾವ ಥರ ಆಗುತ್ತೆ. ಓಕೆನಾ. ಸೊ ಗೊತ್ತು ಹಾರ್ಟ್ ಏನು, ಅದೊಂದು ಆರ್ಗನ್, ಬ್ಲಡ್ನ ಪಂಪ್ ಮಾಡುತ್ತೆ. ಎಲ್ಲಿ? ಥ್ರೂ ಆರ್ಟ್ರೀಸಿಂದ ಬ್ಲಡ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಬಾಡೀಸ್ಗೆ ಹೋಗುತ್ತೆ. ಮತ್ತು ಅದೇ ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀರ. ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗುತ್ತೆ, ಎಲ್ಲ ಪಾರ್ಟ್ಸ್ ಆಫ್ ದ ಬಾಡಿಯಿಂದ ಮತ್ತೆ ಹಾರ್ಟ್ಗೆ ವೀನ್ಸ್ ಮುಖಾಂತರ ಬರುತ್ತೆ. ಓಕೆನಾ. ಸೊ ಇದೇ ಹಾರ್ಟಿನ ವರ್ಕಿಂಗು. ಸೊ ಆರ್ಟ್ರೀಸ್ ಆ್ಯಂಡ್ ವೀನ್ಸ್ ಏನು ಅಂದರೆ ಅವು ಟ್ಯೂಬ್ಸ್ ಟು ಕ್ಯಾರಿ ಬ್ಲಡ್. ಸೊ ನಿಮ್ಮ ಹತ್ರ ಒಂದು ಆರ್ಟ್ರಿ ಇತ್ತು ಅಂದ್ಕೊಳ್ಳಿ. ಓಕೆನಾ. ಆರ್ಟ್ರಿ ಅಂದ್ರೆ ವೀನ್ಸ್, ಅವು ಪೈಪ್ಗಳವು.
ಸೊ ಆರ್ಟ್ರೀಸಲ್ಲಿ ಬ್ಲಡ್ ಫ್ಲೋ ಆಗ್ತಾ ಇರುತ್ತೆ. ಓಕೆ, ಬ್ಲಡ್. ಸಪೋಸ್ ಈಗ ನಿಮ್ಮ ಫ್ಯಾಟ್ಸ್ ಜಾಸ್ತಿ ಆಗ್ಬಿಟ್ರೆ ಆರ್ಟ್ರಿ ಮತ್ತು ವೀನ್ಗಳ ಒಳಗಡೆ ಫ್ಯಾಟ್ಸ್ ತುಂಬ್ಕೊಂಬಿಟ್ರೆ, ಫ್ಯಾಟ್ಸ್ನ ಇವರು ಇಲ್ಲೊಂದು ಸೈಂಟಿಫಿಕ್ ಟರ್ಮ್ ಯೂಸ್ ಮಾಡಿದರೆ ಪ್ಲೇಕ್ ಅಂತ. ಪ್ಲೇಕ್ ಅಂದರೆ ಫ್ಯಾಟ್ಸ್ ಅಂತಲೇ ಅರ್ಥ, ಫ್ಯಾಟ್ಗಳು. ಸೊ ಫ್ಯಾಟ್ಗಳು ಏನಾಗ್ಬಿಡ್ತವೆ, ಈ ಆರ್ಟ್ರಿ ಆ್ಯಂಡ್ ವೀನ್ಸ್ ಮಧ್ಯೆ ಇರುತ್ತಲ್ಲ ಟ್ಯೂಬಲ್ಲಿ, ಆ ವಾಲ್ಸ್ ಆಫ್ ದ ಇನ್ನರ್ ವಾಲ್ಸ್ ಆಫ್ ದ ಆರ್ಟ್ರಿಗಳಲ್ಲಿ ಏನಾಗ್ಬಿಡುತ್ತೆ, ಫ್ಯಾಟ್ ಅಕ್ಯುಮುಲೇಟ್ ಆಗಿಬಿಡುತ್ತೆ. ನೋಡಿ ಇಲ್ಲಿ ಈ ಥರ. ಸೊ ಈ ಥರ ನೋಡಿ, ಫ್ಯಾಟ್ಸ್ ಪ್ಲೇಕ್ ಅಥವಾ ಫ್ಯಾಟ್ಸ್. ಸೊ ನೋಡಿ, ಮುಂಚೆ ಎಷ್ಟು ಸ್ಪೇಸ್ ಇತ್ತು ಬ್ಲಡ್ ಫ್ಲೋ ಆಗೋಕ್ಕೆ, ಎಷ್ಟು ಆರಾಮಾಗಿ ಫ್ಲೋ ಆಗ್ತಿತ್ತು ಬ್ಲಡ್. ಈಗ ನೋಡಿ ಫ್ಯಾಟ್ಸ್ ಬರೋದ್ರಿಂದ ಆ ಸ್ಪೇಸ್ ಕಮ್ಮಿ ಆಗ್ಬಿಡುತ್ತೆ ನೋಡಿ. ಓಕೆನಾ? ಸೊ ಬ್ಲಾಕೇಜ್ ಆದಂಗೆ ಆಯ್ತು ಈಗ. ಯಾವುದಕ್ಕೆ? ಸ್ಪೇಸು. ಆಗೇನು ಮಾಡುತ್ತೆ, ಆ ಸ್ಪೇಸಲ್ಲಿ ತೋರಿಸ್ಬೇಕಲ್ಲ ಬ್ಲಡ್ಡನ್ನು, ಆಗ ನಮ್ಮ ಹಾರ್ಟು ಇನ್ನೂ ಹೆಚ್ಚು ಪಂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಗ ಏನಾಗುತ್ತೆ, ಆ ಸ್ಪೇಸಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಆಗ್ಬಿಡುತ್ತೆ ಸಡನ್ಲಿ. ಯಾಕೆ ಅಂತ ಯೋಚನೆ ಮಾಡಿ. ಈಕ್ವೇಷನ್ ಆಫ್ ಕಂಟಿನ್ಯೂಟಿ ನೆನಪಿಸ್ಕೊಳ್ಳಿ. ಎ ವಿ ಈಕ್ವಲ್ಸ್ ಕಾನ್ಸ್ಟೆಂಟ್ ಅಲ್ವಾ? ಸೊ ಎಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಜಾಸ್ತಿ, ಸ್ಪೀಡ್ ಆಫ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿನೋ ಅಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ. ಇಲ್ಲಿ ನೋಡಿ, ಫ್ಯಾಟ್ಸ್ ಒಳಗೆ ಹೋಗ್ಬೇಕಾದ್ರೆ ಬ್ಲಡ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ನೋಡಿ, ಸೊ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ, ಫಾಸ್ಟಾಗಿ ಹರಿತಿರುತ್ತೆ. ಒಂದೊಂದ್ಸರಿ ಬ್ಲಾಕೇ ಆಗ್ಬಿಟ್ಟಿರುತ್ತೆ. ಆಗ ಹಾರ್ಟು ತುಂಬಾ ಹೆಚ್ಚು ಪಂಪ್ ಮಾಡಿ ಆ ಬ್ಲಡ್ ತೋರ್ಸಕ್ಕೆ ನೋಡುತ್ತೆ, ಅದರೊಳಗೆ ಬ್ಲಡ್ನ ತೋರ್ಸಕ್ಕೆ ನೋಡುತ್ತೆ ಗ್ಯಾಪಲ್ಲಿ. ಅದು ಸಣ್ಣ ಗ್ಯಾಪಲ್ಲಿ ಅದೇ ಗ್ಯಾಪ್ ಕ್ರಿಯೇಟ್ ಮಾಡಿ ಇನ್ನೊಂದು ಬ್ಲಡ್ನ ತೋರ್ಸಕ್ಕೆ ನೋಡುತ್ತೆ. ಆಗ ಏನಾಗ್ಬಿಡುತ್ತೆ ನೋಡಿ, ಆ ಗ್ಯಾಪಲ್ಲಿ ಬ್ಲಡ್ ಟ್ರಾವೆಲ್ ಮಾಡ್ಬೇಕಾದ್ರೆ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ. ಯಾಕೆ? ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಕಮ್ಮಿ ಇರೋದ್ರಿಂದ. ಸೊ ಆಗ ಮತ್ತೆ ಅಪ್ಲೈ ಮಾಡಿ ಬರ್ನಾಲಿಸ್ ಎಫೆಕ್ಟ್ನ, P + ½ ρ V² = ಕಾನ್ಸ್ಟೆಂಟ್. ಸೊ ಮತ್ತೆ ಏನಾಯ್ತು ನೋಡಿ, ಇಲ್ಲಿ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಆಯಿತು, ಹಂಗಾರೆ ಪ್ರೆಷರ್ ಕಡಿಮೆ ಆಗ್ಬಿಡ್ತು. ಸೊ ಒಳಗಡೆ ಪ್ರೆಷರ್ ಡಿಪ್ ಆಗ್ಬಿಡುತ್ತೆ. ನಮ್ಮ ಆರ್ಟ್ರೀಸ್ ಒಳಗಡೆ ಸ್ಪೀಡ್ ಆಫ್ ಫ್ಲೋ ಜಾಸ್ತಿ ಆಗಿರೋದ್ರಿಂದ ಪ್ರೆಷರ್ ಡಿಪ್ ಆಗ್ಬಿಡುತ್ತೆ. ಸೊ ಪ್ರೆಷರ್ ಡಿಪ್ ಆದಾಗ ಆಗ ಎಕ್ಸ್ಟರ್ನಲ್ ಪ್ರೆಷರ್ ಇರುತ್ತಲ್ಲ, ಇಲ್ಲಿ ಮುಂಚೆ ನೋಡಿ ಫ್ಯಾಟ್ಸ್ ಏನು ಇಲ್ಲ ಅಂದರೆ ಎಕ್ಸ್ಟರ್ನಲ್ ಪ್ರೆಷರ್ ಇದು. ಪ್ರೆಷರ್ ಎಕ್ಸ್ಟರ್ನಲ್ ಅಂತ ಕರಿತೀನಿ, ಪ್ರೆಷರ್ ಇಂಟರ್ನಲ್. ಅವೆರಡು ಆಲ್ಮೋಸ್ಟ್ ಸೇಮ್ ಇರ್ತವೆ, ಇವೆರಡು ಆಲ್ಮೋಸ್ಟ್ ಈಕ್ವಲ್ ಇರ್ತವೆ. ಬಟ್ ಈಗ ಫ್ಯಾಟ್ಸ್ ಅಕ್ಯುಮುಲೇಟ್ ಆಗೋದ್ರಿಂದ ಪ್ರೆಷರ್ ಇಂಟರ್ನಲ್ ಕಡಿಮೆ ಆಯಿತು, ಪ್ರೆಷರ್ ಎಕ್ಸ್ಟರ್ನಲ್ ಅಷ್ಟೇ ಇರುತ್ತೆ. ಆಗೇನಾಗುತ್ತೆ, ಇಲ್ಲಿ ಪ್ರೆಷರ್ ಡಿಪ್ ಆಯ್ತಲ್ಲ, ಸೊ ಆ ಎಕ್ಸ್ಟರ್ನಲ್ ಪ್ರೆಷರ್ ಏನು ಮಾಡಿಬಿಡುತ್ತೆ, ಆರ್ಟ್ರಿಗಳ ಮೇಲೆ ಔಟರ್ ಸರ್ಫೇಸ್ ಆಫ್ ದ ಆರ್ಟ್ರಿ ಮೇಲೆ ಫೋರ್ಸ್ ಮಾಡಿ ಆರ್ಟ್ರಿನ ಇನ್ನೂ ಚಿಕ್ಕದು ಮಾಡಿಬಿಡುತ್ತೆ, ಕೊಲಾಪ್ಸ್ ಮಾಡಿಬಿಡುತ್ತೆ ಆರ್ಟ್ರಿನ. ನೋಡಿ, ಆರ್ಟ್ರಿ ಫುಲ್ ಒಳಗೆ ಬರೋಂಗೆ ಮಾಡುತ್ತೆ ಎಕ್ಸ್ಟರ್ನಲ್ ಪ್ರೆಷರ್, ಯಾಕಂದರೆ ಅದು ಜಾಸ್ತಿ ಇತ್ತಲ್ಲ ಒಳಗಡೆಗಿಂತ. ಸೊ ಮತ್ತೆ ಅದು ಬ್ಲಾಕ್ ಆಗ್ಬಿಡುತ್ತೆ. ಅಲ್ಲಿ ಹಾರ್ಟ್ ಏನು ಮಾಡುತ್ತೆ, ಅಲ್ಲಿ ಬ್ಲಾಕ್ ಆದ ತಕ್ಷಣ ಹಾರ್ಟ್ ಬೇಗ ಜಾಸ್ತಿ ಪಂಪ್ ಮಾಡಿ ಬ್ಲಡ್ ಕಳ್ಸಕ್ಕೆ ನೋಡುತ್ತೆ. ಸೊ ಮತ್ತೆ ಒಂದು ಸ್ಮಾಲ್ ಓಪನಿಂಗ್ ಆಗಿ ಬ್ಲಡ್ ಹರಿತಾ ಇರುತ್ತೆ ಸ್ಪೀಡಾಗಿ, ಮತ್ತೆ ಸ್ಪೀಡ್ ಜಾಸ್ತಿ ಆಯ್ತು, ಮತ್ತೆ ಪ್ರೆಷರ್ ಡಿಪ್ ಆಯಿತು, ಮತ್ತೆ ಆಚೆ ಎಕ್ಸ್ಟರ್ನಲ್ ಪ್ರೆಷರ್ ಮತ್ತೆ ಕ್ಲೋಸ್ ಮಾಡಿಬಿಡುತ್ತೆ ಆರ್ಟ್ರಿನ. ಸೊ ಈ ಥರ ಆರ್ಟ್ರಿ ಬ್ಲಾಕ್ ಆಗ್ಬಿಡುತ್ತೆ ಕಂಪ್ಲೀಟ್ಲಿ. ಅದನ್ನೇ ಏನಂತ ಕರೆಯೋದು, ಹಾರ್ಟ್ ಅಟ್ಯಾಕ್ ಅಂತ ಕರೆಯೋದು. ಓಕೆನಾ? ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಅಪ್ಲಿಕೇಶನ್ಸ್ ಆಫ್ ಬರ್ನಾಲಿಸ್ ಎಫೆಕ್ಟ್. ಇನ್ನೊಂದಿದೆ, ಲಾಸ್ಟ್ ಅಪ್ಲಿಕೇಶನ್. ಸೊ ಕೆಲವು ಕಡೆ ನೋಡಿರ್ತೀರ, ಈ ಪಿಂಗ್ ಪಾಂಗ್ ಬಾಲ್, ಟೇಬಲ್ ಟೆನ್ನಿಸ್ ಬಾಲ್ನ ಒಂದು ಹೇರ್ ಡ್ರೈಯರ್ ತಗೊಳ್ಳಿ. ಸೊ ಹೇರ್ ಡ್ರೈಯರ್ ಮುಖಾಂತರ ಗಾಳಿನ ಬ್ಲೋ ಮಾಡಿ, ಆಗ ನಮ್ಮ ಪಿಂಗ್ ಪಾಂಗ್ ಬಾಲ್ನ ಬೇಕಾದ್ರೆ ನೋಡಿ ಗಾಳಿಲೇ ತೇಲಿಸ್ಬೋದು ನಾವು. ಆ ಪಿಂಗ್ ಪಾಂಗ್ ಬಾಲ್ನ, ಆ ಟೇಬಲ್ ಟೆನ್ನಿಸ್ ಬಾಲ್ನ ಇಲ್ಲೇ ಇರೋಂಗೆ ಮಾಡ್ಬೋದು.
ಈ ಹೇರ್ ಡ್ರೈಯರಿಂದ ಗಾಳಿನ ಬ್ಲೋ ಮಾಡಿ ಆ ಬಾಲನ್ನು ಅಲ್ಲೇ ಫ್ಲೋಟ್ ಆಗುವಂಗೆ ಮಾಡ್ಬೋದು. ಇದನ್ನೇ ಏನಂತ ಕರಿತೀರ? ಲೆವಿಟೇಷನ್ ಆಫ್ ಪಿಂಗ್ ಪಾಂಗ್ ಬಾಲ್ ಅಂತ ಕರಿತೀರ. ಓಕೆನಾ? ಸೊ ಇವೇ ನಮ್ಮ ಅಪ್ಲಿಕೇಶನ್ಸ್ ಆಫ್ ಬರ್ನಾಲಿಸ್ ಎಫೆಕ್ಟ್. ಯಾವ್ದ್ಯಾವುದು? ಆಟಮೈಸರ್, ಆಮೇಲೆ ಲಿಫ್ಟ್ ಆಫ್ ಎನ್ ಏರ್ಕ್ರಾಫ್ಟ್, ಈಗ ತಾನೇ ಓದಿದ್ರಲ್ಲ ಹಾರ್ಟ್ ಅಟ್ಯಾಕ್, ಮತ್ತು ಲೆವಿಟೇಷನ್ ಆಫ್ ಪಿಂಗ್ ಪಾಂಗ್ ಬಾಲ್. ಓಕೆ, ಸೊ ಈಗ ನಾವು ನೆಕ್ಸ್ಟ್ ಟಾಪಿಕ್ ಹೋಗೋಣ. ವಿಸ್ಕಾಸಿಟಿ. ಓಕೆನಾ? ಸೊ ಈಗ ಒಂದು 2-3 ಫ್ಲೂಯಿಡ್ಸ್ ತಗೊಳ್ಳಿ ಒಂದು ಗ್ಲಾಸಲ್ಲಿ. ಓಕೆ, ಸೊ ಫಸ್ಟು ಕೆರೋಸಿನ್ ತಗೊಳ್ಳಿ. ಓಕೆನಾ? ಈ ಗ್ಲಾಸ್ನ ಬೀಳಿಸಿ. ಸೊ ಆಗ ನೋಡಿ ಕೆರೋಸಿನ್ ಸೊ ಇಲ್ಲಿವರೆಗೂ ಹೋಗುತ್ತೆ ನೋಡಿ, ಸುಮಾರು ಮುಂದೆ ಹೋಗುತ್ತೆ ಕೆರೋಸಿನ್. ಓಕೆನಾ? ಕೆರೋಸಿನ್ ತಗೊಂಡಿದ್ದು. ನೆಕ್ಸ್ಟ್ ಅದೇ ಗ್ಲಾಸಲ್ಲಿ ವಾಟರ್ ತಗೊಳ್ಳಿ. ಸೊ ವಾಟರು ಬೀಳಿಸಿ ಮತ್ತೆ ಗ್ಲಾಸ್ನ. ಸೊ ವಾಟರ್ ಕೆರೋಸಿನ್ ಅಷ್ಟು ಹೋಗಲ್ಲ ಅಂತೂ ನೋಡಿ, ಅಲ್ಲಿವರೆಗೂ ವಾಟರ್ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಏನು ಮಾಡಿ, ಆಯಿಲ್ ತಗೊಳ್ಳಿ, ಕೋಕೋನಟ್ ಆಯಿಲ್ ಏನೋ. ಸೊ ಅದನ್ನ ಬಿಡಿಸಿ. ಸೊ ಅದು ವಾಟರ್ ಮುಂದೆ ವಾಟರ್ ಕೆರೋಸಿನ್ ಅಷ್ಟು ಮುಂದೆ ಹೋಗಲ್ಲ, ಅದು ಇಲ್ಲಿವರೆಗೂ ಹೋಗ್ಬೋದು. ಓಕೆನಾ? ಈಗ ನೆಕ್ಸ್ಟ್ ನೋಡಿ, ಹನಿ ತಗೊಳ್ಳಿ, ಅದನ್ನ ಬಿಡಿಸಿ. ಸೊ ಹನಿ ಈ 3ರಷ್ಟು ಮುಂದೆ ಹೋಗಲ್ಲ. ಹನಿ ಏನಾಗುತ್ತೆ, ನೋಡಿ ಇಷ್ಟೇ ಹೋಗಿರೋದು ಹನಿ. ಸೊ ಯಾಕೆ ಕೆರೋಸಿನ್ ಈಸಿಯಾಗಿ ಫ್ಲೋ ಆಯಿತು? ಓಕೆ, ಯಾಕೆ ಹನಿ ಅಷ್ಟು ಈಸಿಯಾಗಿ ಫ್ಲೋ ಆಗಲಿಲ್ಲ, ಕೆರೋಸಿನ್ ಅಷ್ಟು ಈಸಿಯಾಗಿ? ಸೊ ಇದಕ್ಕೆ ಆನ್ಸರ್ ಏನು? ವಿಸ್ಕಾಸಿಟಿ. ಸೊ ವಿಸ್ಕಾಸಿಟಿ ಅಂದರೆ ಅದೊಂದು ಇಂಟರ್ನಲ್ ಫ್ರಿಕ್ಷನ್ ಇದ್ದಂಗೆ ಅದು. ಓಕೆನಾ? ಅದೇನು ಮಾಡುತ್ತೆ? ಲಿಕ್ವಿಡ್ ಫ್ಲೋನ ತಡೆಯುತ್ತೆ, ಲಿಕ್ವಿಡ್ ಫ್ಲೋ ಆಗೋದನ್ನು ತಡೆಯುತ್ತೆ. ಆ ಲಿಕ್ವಿಡ್ ಒಳಗೆ ಕ್ರಿಯೇಟ್ ಆದಂಥ ಒಂದು ಇಂಟರ್ನಲ್ ಫ್ರಿಕ್ಷನ್ ಅದು. ಓಕೆನಾ? ದಟ್ ಪ್ರಿವೆಂಟ್ಸ್ ಆರ್ ದಟ್ ಅಪೋಸಸ್ ದ ಫ್ಲೋ ಆಫ್ ಎ ಲಿಕ್ವಿಡ್ ಇಸ್ ಕಾಲ್ಡ್ ವಿಸ್ಕಾಸಿಟಿ. ಓಕೆನಾ? ಸೊ ಹನಿಗೆ ವಿಸ್ಕಾಸಿಟಿ ಜಾಸ್ತಿ, ಕೆರೋಸಿನ್ಗೆ ವಿಸ್ಕಾಸಿಟಿ ಕಡಿಮೆ. ಸೊ ಅದಕ್ಕೆ ಹನಿ ಜಾಸ್ತಿ ಮುಂದೆ ಹೋಗಲಿಲ್ಲ, ಯಾಕಂದರೆ ಅಪೋಸಿಷನ್ ಜಾಸ್ತಿ ಅಲ್ಲ, ವಿಸ್ಕಾಸಿಟಿ ಜಾಸ್ತಿ. ಕೆರೋಸಿನ್ ತುಂಬ ಮುಂದೆ ಹೋಯಿತು, ಅದಕ್ಕೆ ಯಾಕಂದರೆ ಅದಕ್ಕೆ ಅಪೋಸಿಷನ್ ಕಡಿಮೆ. ಓಕೆನಾ? ಸೊ ಈಗ ಏನಕ್ಕೆ ವಿಸ್ಕಾಸಿಟಿ ಬಂತು ಅಂತ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. ಸೊ ಇದನ್ನು ಆಲ್ರೆಡಿ ಹೇಳಿದ್ವಿ ನಾವು, ಫ್ಲೂಯಿಡ್ಸ್ಗಳು ಸ್ಟಾರ್ಟ್ ಆದಾಗಲೇ ಹೇಳಾಗಿದೆ. ಸೊ ಮತ್ತೊಂದು ಸರಿ ಅದನ್ನ ಟಚ್ ಕೊಡೋಣ. ಸೊ ಈಗ ಒಂದು ಫ್ಲೂಯಿಡ್ ಫ್ಲೋ ಆಗಬೇಕಾದ್ರೆ, ಸೊ ಈಗ ಒಂದು ಸರ್ಫೇಸ್ ಮೇಲೆ ಒಂದು ಸರ್ಫೇಸ್ ಮೇಲೆ ಫ್ಲೂಯಿಡ್ ಫ್ಲೋ ಆಗ್ತಾ ಇತ್ತು ಅನ್ಕೊಳ್ಳಿ. ಓಕೆನಾ? ಸೊ ಆ ಫ್ಲೂಯಿಡ್ ಫ್ಲೋನ ನಾವು ಏನು ಅನ್ಕೋಬೋದು? ನೀವೇನು ಅನ್ಕೋಬೋದು? ದ ಫ್ಲೂಯಿಡ್ ಇಸ್ ಮೇಡ್ ಆಫ್, ದ ಫ್ಲೋ ಕನ್ಸಿಸ್ಟ್ ಆಫ್ ವೇರಿಯಸ್ ಲೇಯರ್ಸ್ ಆಫ್ ಫ್ಲೂಯಿಡ್. ತುಂಬ ಲೇಯರ್ಸ್ ಆಫ್ ಫ್ಲೂಯಿಡ್ ಇರುತ್ತೆ ಅನ್ಕೋಬೋದು ಫ್ಲೋ ಆಗುವಾಗ ಒಂದು ಫ್ಲೂಯಿಡ್. ಆ ಎಲ್ಲ ಲೇಯರ್ಗಳು ಏನು ಮಾಡ್ತಾ ಇರ್ತವೆ? ಒಂದ್ರ ಮೇಲೊಂದು ಜಾರ್ಕೊಂಡು ಮುಂದೆ ಹೋಗ್ತಾ ಇರ್ತವೆ ನೋಡಿ. ಸೊ ಒಂದು ಫ್ಲೂಯಿಡ್ ಫ್ಲೋ ಆಗ್ಬೇಕಾದ್ರೆ ನೋಡಿ ಇಲ್ಲಿ, ಯು ಕ್ಯಾನ್ ಟ್ರೀಟ್ ದ ಫ್ಲೂಯಿಡ್ ಆಸ್ ಮೇಡ್ ಆಫ್ ಮೆನಿ ಲೇಯರ್ಸ್. ಸೊ ನೋಡಿ, ಇದು ಲೇಯರ್ 1, ಇದು ಲೇಯರ್ 2,
ಲೇಯರ್ 4, ಲೇಯರ್ 5, ಲೇಯರ್ 6. ಸೊ ಈ ಥರ ನಮ್ಮ ಫ್ಲೂಯಿಡ್ ಫ್ಲೋ ಆಗ್ಬೇಕಾದ್ರೆ ಆ ಫ್ಲೂಯಿಡ್ ಫ್ಲೋಲಿ ಸುಮಾರು ಲೇಯರ್ಗಳಿದೆ ಅಂತ ಅನ್ಕೋಬೋದು ನೋಡಿ. ಓಕೆನಾ? ಸೊ ಈ ಲೇಯರ್ಗಳು ಏನು ಮಾಡ್ತಿರ್ತವೆ, ಒಂದ್ರ ಮೇಲೆ ಜಾರ್ಕೊಂಡು ಮುಂದೆ ಹೋಗ್ತಾ ಇರ್ತವೆ. ಓಕೆ, ಆಲ್ ದ ಲೇಯರ್ಸ್ ಆರ್ ಸ್ಲೈಡಿಂಗ್ ಅಪಾನ್ ಈಚ್ ಅದರ್ ನೋಡಿ ಆಸ್ ದ ಫ್ಲೂಯಿಡ್ ಫ್ಲೋಸ್. ಸೊ ಈ ಥರ ಸ್ಲೈಡ್ ಆಗುವಾಗ ಏನು ಮಾಡ್ತಿರ್ತಾವೆ ನೋಡಿ, ಪ್ರತಿ ಕೆಳಗಡೆ ಇರೋ ಲೇಯರ್ ಏನು ಮಾಡುತ್ತೆ ಗೊತ್ತಾ, ತನ್ನ ಮೇಲ್ಗಡೆ ಇರೋ ಲೇಯರ್ನ ಫ್ಲೋ ಆಗಕ್ಕೆ ಬಿಡಲ್ಲ, ಎಳಿತಾ ಇರುತ್ತೆ. ಸೊ ಈ ಲೇಯರ್ ಏನು ಮಾಡುತ್ತೆ ನೋಡಿ, ಈ ಲೇಯರು ಈ ತನ್ನ ಮೇಲಿರೋ ಲೇಯರ್ನ ಫ್ಲೋ ಆಗಕ್ಕೆ ಬಿಡಲ್ಲ, ಎಳೆಯುತ್ತೆ, ಅಪೋಸ್ ಮಾಡುತ್ತೆ. ಬಟ್ ಈ ಮೇಲಿರೋ ಲೇಯರ್ ಏನು ಮಾಡುತ್ತೆ, ಮೇಲಿರೋ ಲೇಯರು ಇದನ್ನ ಎಳೆಯಕ್ಕೆ ನೋಡುತ್ತೆ. ಈಗ ನೋಡಿ ಈ ಲೇಯರ್ 2 ಮೇಲೆ ನೋಡಿ, ಲೇಯರ್ 3 ಒಂದು ಫೋರ್ಸ್ ಹಾಕಿ ಅಪೋಸ್ ಮಾಡ್ತಾ ಇದೆ ನೋಡಿ. ಸಾರಿ, ಲೇಯರ್ 2 ಮೇಲೆ ಲೇಯರ್ 1 ಅಪೋಸ್ ಮಾಡುತ್ತೆ, ಅದು ಮುಂದೆ ಹೋಗಕ್ಕೆ ಬಿಡಲ್ಲ ನೋಡಿ. ಈ ಕಡೆ ಫ್ಲೂಯಿಡ್ ಫ್ಲೋ ಆಗ್ತಾ ಇರೋದು ಹಿಂಗೆ. ಸೊ ಲೇಯರ್ 2 ಮೇಲೆ ಲೇಯರ್ 1 ಈ ಕಡೆ ಫೋರ್ಸ್ ಹಾಕಿ ಇಳೀತಾ ಇರುತ್ತೆ, ಲೇಯರ್ 2 ಮೇಲೆ ಲೇಯರ್ 3 ಈ ಕಡೆ ಫೋರ್ಸ್ ಹಾಕಿ ತಳ್ತಾ ಇರುತ್ತೆ. ಓಕೆನಾ? ಈ ದಿಕ್ಕಲ್ಲಿ ಲೇಯರ್ 2 ಮೇಲೆ ಲೇಯರ್ 3 ಈ ದಿಕ್ಕಲ್ಲಿ ಫೋರ್ಸ್ ಹಾಕಿ ಎಳಿತಾ ಇರುತ್ತೆ. ಸೊ ಈ ಫೋರ್ಸ್ ದೊಡ್ಡದು, ಇದು F1 ಅಂತೀನಿ, F2 ಅಂತೀನಿ. ಸೊ ಯಾವ್ದು ದೊಡ್ಡದು? F1 ದೊಡ್ಡದಿರ್ಬೇಕು. ಯಾಕೆ ಹೇಳಿ? F2ಗಿಂತ. ಯಾಕಂದರೆ ಫ್ಲೂಯಿಡ್ ಈ ಕಡೆ ಫ್ಲೋ ಆಗ್ತಿದೆಯಲ್ಲ, ಈ ಲೇಯರ್ ಈ ಕಡೆನೇ ತಾನೇ ಹೋಗ್ತಾ ಇರೋದು. ಸೊ ನೋಡಿ, F2 ಶುಡ್ ಬಿ ಗ್ರೇಟರ್ ದೆನ್ F1. ಈ ಫೋರ್ಸು ಇದಕ್ಕಿಂತ F1 F2ಗಿಂತ ದೊಡ್ಡದಿರ್ಬೇಕು. ಸೊ ಈ ಥರ ಪ್ರತಿಯೊಂದು ಲೇಯರ್ ಮೇಲೂ ಫೋರ್ಸಸ್ ಆ್ಯಕ್ಟ್ ಆಗ್ತಾ ಇರ್ತವೆ. ಪ್ರತಿ ಕೆಳಗಡೆ ಇರೋ ಲೇಯರ್ ಮೇಲ್ಗಡೆ ಇರೋ ಲೇಯರ್ನ ಫ್ಲೋ ಆಗೋದನ್ನ ಅಪೋಸ್ ಮಾಡ್ತಿರುತ್ತೆ, ಸ್ಲೈಡ್ ಆಗೋದನ್ನ. ಅದೇ ಪ್ರತಿ ಮೇಲಿರೋ ಲೇಯರ್ ತನ್ನ ಕೆಳಗಡೆ ಇರೋ ಲೇಯರ್ಗೆ ಫ್ಲೋ ಆಗೋ ಕಡೆ ಎಳಿತಾ ಇರುತ್ತೆ. ಸೊ ಈ ಫೋರ್ಸ್ಗಳಿಂದ ಸೊ ಎಳಿತಾ ಇರೋ ತನ್ನ ಮೇಲ್ಗಡೆ ಲೇಯರು ಎಳಿತಾ ಇರೋ ಫೋರ್ಸೇ ತನ್ನ ಕೆಳಗಡೆ ಇರೋ ಲೇಯರ್ ಅಪೋಸ್ಗಿಂತ ಜಾಸ್ತಿ ಇರೋದು. ಯಾಕಂದರೆ ಫ್ಲೂಯಿಡ್ ಇಸ್ ಮೂವಿಂಗ್ ಅಹೆಡ್ ಅಲ್ಲ, ದ ಹೋಲ್ ಫ್ಲೋ ಇಸ್ ಟೇಕಿಂಗ್ ಪ್ಲೇಸ್ ಅಲ್ಲ. ಸೊ ಮೇಲ್ಗಡೆ ಲೇಯರಿಂದ ಈ ಫ್ಲೋ ದಿಕ್ಕಲ್ಲಿರೋ ಫೋರ್ಸು ಕೆಳ ಲೇಯರಿಂದ ಅಪೋಸಿಂಗ್ ಫೋರ್ಸ್ಗಿಂತ ಜಾಸ್ತಿನೇ ಇರುತ್ತೆ. ಅದರಿಂದ ಫ್ಲೂಯಿಡ್ ಫ್ಲೋ ಆಗ್ತಿರೋದು. ಸೊ ಈ ಥರ ನಾವು ಒಂದು ಫ್ಲೂಯಿಡ್ ಫ್ಲೋ ಆಗ್ಬೇಕಾದ್ರೆ ಈ ಲೇಯರ್ಗಳಲ್ಲಿ ಫೋರ್ಸಸ್ಗಳು ಇರುತ್ತೆ. ಓಕೆನಾ? ಸೊ ಹೈಲಿ ವಿಸ್ಕಸ್ ಫ್ಲೂಯಿಡ್ಗಳು ಯಾವುದು ಅಂದರೆ ಯಾವುದು ಫ್ಲೋ ಆಗೋದು ಕಷ್ಟ ಅಂದರೆ ಇವೆಲ್ಲ ಫೋರ್ಸ್ಗಳು ಜಾಸ್ತಿ ಇರಬೇಕು, ಇವೆಲ್ಲ ವ್ಯಾಲ್ಯೂಗಳು ಜಾಸ್ತಿ ಇರ್ತವೆ. ಲೈಕ್ ಹನಿ ಅಥವಾ ಹನಿ ಆಯಿಲ್ ಇವುಗಳಿಗೆ. ಅದೇ ಕೆರೋಸಿನ್ಗೆ ತಗೊಂಡ್ರೆ ಅಲ್ಲೂ ಈ ಫೋರ್ಸ್ಗಳಿರ್ತವೆ ಲೇಯರ್ಗಳ ಮಧ್ಯೆ, ಬಟ್ ಆ ಫೋರ್ಸ್ಗಳ ಬೆಲೆಗಳು ಕಮ್ಮಿ ಇರುತ್ತೆ. ಸೊ ಆದ್ದರಿಂದ ಈಸಿಯಾಗಿ ಫ್ಲೋ ಹಾಕ್ಕೊಂಡು ಮುಂದೆ ಹೋಗ್ಬೋದು. ಅದೇ ಹನಿಗೆ ಬಂದರೆ ಅಲ್ಲೂ ಕೂಡ ಈ ಫೋರ್ಸ್ಗಳ ಇರ್ತವೆ, ಜಾಸ್ತಿ ಇರ್ತವೆ ಅವು. ಸೊ ಹನಿ ಫ್ಲೋ ಆಗೋದು ಕಷ್ಟ. ಸೊ ಈ ಥರ ಒಂದು ಲಿಕ್ವಿಡ್ ಫ್ಲೋ ಆಗೋದು ಇನ್ ದ ಫಾರ್ಮ್ ಆಫ್ ಲೇಯರ್ಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಳಿ, ಒಂದು ಲಿಕ್ವಿಡ್ ಫ್ಲೋ ಆಗ್ಬೇಕಾದ್ರೆ ದ ಬಾಟಮ್ ಮೋಸ್ಟ್ ಲೇಯರ್ ಯಾವಾಗಲೂ ಅದು ಸರ್ಫೇಸ್ಗೆ ಟಚ್ ಆಗಿಬಿಟ್ಟಿರುತ್ತೆ, ಕಚ್ಕೊಂಡ್ಬಿಟ್ಟಿರುತ್ತೆ ಸರ್ಫೇಸ್ಗೆ, ಬಾಟಮ್ ಮೋಸ್ಟ್ ಲೇಯರ್. ಆಮೇಲೆ ಅತಿ ಹೈಯೆಸ್ಟ್ ಸ್ಪೀಡಲ್ಲಿ ಫ್ಲೋ ಆಗ್ತಾ ಇರೋ ಲೇಯರ್ ಯಾವುದು? ಟಾಪ್ ಲೇಯರ್. ಯಾವ್ದಾದ್ರು ಕೇಸ್ ಆಗ್ಬಿಡ್ಲಿ, ಯಾವ್ದಾದ್ರು ಲಿಕ್ವಿಡ್ ಫ್ಲೋ ನಡೀತಾ ಇರಲಿ, ಬಾಟಮ್ ಮೋಸ್ಟ್ ಲೇಯರ್ ಯಾವಾಗಲೂ ಲಿಕ್ವಿಡ್ ಸರ್ಫೇಸ್ಗೆ ಕಚ್ಕೊಂಡ್ಬಿಟ್ಟಿರುತ್ತೆ, ಬಾಟಮ್ ಮೋಸ್ಟ್ ಲೇಯರು. ದ ಟಾಪ್ ಮೋಸ್ಟ್ ಲೇಯರ್ ಹೈಯೆಸ್ಟ್ ಸ್ಪೀಡಲ್ಲಿ ಮುಂದೆ ಹೋಗ್ತಾ ಇರುತ್ತೆ. ಓಕೆನಾ? ಸೊ ಯಾವುದೇ ಲಿಕ್ವಿಡ್ ಫ್ಲೋನ ಈ ಥರ ನಾವು ಇಮ್ಯಾಜಿನ್ ಮಾಡ್ಕೋಬೋದು, ಇಸ್ ಮೇಡ್ ಅಪ್ ಆಫ್ ಲೇಯರ್ಸ್ ಅಂತ. ಓಕೆನಾ? ಪ್ರತಿ ಲೇಯರ್ ಏನು ಮಾಡ್ತಿರುತ್ತೆ, ಈಗ ಯಾವುದೋ ಒಂದು ಲೇಯರ್ ತಗೊಳ್ಳಿ,
ಆ ಲೇಯರ್ ಕೆಳಗಡೆ ಇರೋ ಲೇಯರ್ ಅದನ್ನ ಮುಂದೆ ಹೋಗೋದನ್ನ ತಡಿತಿರುತ್ತೆ. ಆ ಲೇಯರ್ ಮೇಲ್ಗಡೆ ಇರೋ ಲೇಯರ್ ಅದನ್ನು ಫ್ಲೋಯಿನ ಕಡೆ ಎಳಿತಾ ಇರುತ್ತೆ. ಸೊ ಮೇಲ್ಗಡೆ ಇರೋ ಲೇಯರಿಂದನೇ ಫೋರ್ಸ್ ಜಾಸ್ತಿ ಇರಬೇಕು, ಕೆಳಗಡೆ ಲೇಯರ್ಗೆ ಹಾಕಿರೋ ಫೋರ್ಸ್ಗಿಂತ. ಯಾಕಂದರೆ ಆ ಲೇಯರ್ ಮುಂದೆ ಹೋಗ್ತಿದೆಯಲ್ಲ. ಸೊ ನೋಡಿ, ಈಗ ಈ ಲೇಯರ್ ಮುಂದೆ ಹೋಗ್ತಾ ಇದೆ ಅಲ್ವಾ, ಈ ಲೇಯರ್ ಮುಂದೆ ಹೋಗ್ತಿದೆ. ಸೊ F1 F2ಗಿಂತ ದೊಡ್ಡದಿರಬೇಕು. ಓಕೆನಾ? ಈ ಎಲ್ಲ ಫೋರ್ಸ್, ಈ ಥರ ಫೋರ್ಸ್ ಎಲ್ಲ ಲೇಯರ್ಗಳ ಮೇಲೆ ಇರುತ್ತೆ. ಇವೆಲ್ಲ ಫೋರ್ಸ್ಗಳು ಜಾಸ್ತಿ ಇದ್ದರೆ ಅಂಥ ಫ್ಲೂಯಿಡ್ ಹೈಲಿ ವಿಸ್ಕಸ್, ಲೈಕ್ ಹನಿ ಆಯಿಲ್. ಇವೆಲ್ಲ ಫೋರ್ಸ್ಗಳು ಕಡಿಮೆ ಇದ್ದಾಗ ಅಂಥ ಫ್ಲೂಯಿಡ್ ಏನು ವಿಸ್ಕಸ್ ಕಡಿಮೆ, ಲೆಸ್ ವಿಸ್ಕಸ್, ಲೈಕ್ ವಾಟರ್, ಕೆರೋಸಿನ್. ಓಕೆನಾ? ಸೊ ಇನ್ನೊಂದು ಪಾಯಿಂಟ್ ಅದೇ ನೋಡಿ, ಈಗ ಹನಿಗೆ ಬಂದರೆ ಈ ಅಪೋಸಿಂಗ್ ಫೋರ್ಸ್ ಇದು ದೊಡ್ಡದಿರುತ್ತೆ, ಇದು ಇದಕ್ಕಿಂತ ಚೂರು ದೊಡ್ಡದಿರುತ್ತೆ ಅಷ್ಟೇ. ಬಟ್ ಅಪೋಸಿಂಗ್ ಫೋರ್ಸ್ ದೊಡ್ಡದಿದೆಯಲ್ಲ ಹನಿಲಿ, ಆದ್ದರಿಂದ ಹನಿ ಈಸಿಯಾಗಿ ಫ್ಲೋ ಆಗಲ್ಲ. ಅರ್ಥ ಆಯ್ತಲ್ವಾ? ಸೊ ವಾಟ್ರಲ್ಲಿ ಬಂದರೆ ಅಪೋಸಿಂಗ್ ಫೋರ್ಸ್ ಕಮ್ಮಿ, ಆ ಮೇಲ್ಗಡೆ ಮೇಲೆ ಅದು ವಾಟ್ರಿಗೆ ಬಂದರೆ ಅಪೋಸಿಂಗ್ ಫೋರ್ಸ್ ಕಮ್ಮಿ, ಬಟ್ ಮೇಲ್ಗಡೆ ಫ್ಲೂಯಿಡ್ ಇಂದ ಬರ್ತಾ ಇರೋ ಫೋರ್ಸ್, ಮೇಲ್ಗಡೆ ಲೇಯರಿಂದ ಬರ್ತಾ ಇರೋ ಫೋರ್ಸ್ ಅದಕ್ಕಿಂತ ಜಾಸ್ತಿ ಇರುತ್ತೆ. ಬಟ್ ಅಪೋಸಿಂಗ್ ಫೋರ್ಸ್ ಸ್ವಲ್ಪ ಕಮ್ಮಿ. ಓಕೆ, ಸಾರಿ, ಒನ್ ಮಿನಿಟ್ ಸಾರಿ. ಹೈಲಿ ವಿಸ್ಕಸ್ ಲಿಕ್ವಿಡ್ಸ್ ಇರ್ತಾವಲ್ಲ, ಹನಿ, ಆಯಿಲ್, ಇವುಗಳಿಗೆ ಅಪೋಸಿಂಗ್ ಫೋರ್ಸು ಮೇಲ್ಗಡೆ ಲೇಯರಿಂದ ಬಂದಿರೋ ಫೋರ್ಸ್ಗಿಂತ ಚೂರು ಕಡಿಮೆ ಇರುತ್ತೆ. ಆದ್ದರಿಂದ ಅದು ಅಷ್ಟು ಫಾಸ್ಟಾಗಿ ಮೂವ್ ಆಗಲ್ಲ, ಲೇಯರ್ಗಳು ಅಂದರೆ ಅಷ್ಟು ಸುಲಭವಾಗಿ ಮೂವ್ ಆಗಲ್ಲ. ಅದೇ ಕೆರೋಸಿನ್ ಮತ್ತು ವಾಟ್ರಿಗೆ ಬಂದಾಗ ಮೇಲ್ಗಡೆ ಲೇಯರಿಂದ ಫೋರ್ಸ್ ಇದೆಯಲ್ಲ, ಅದು ತುಂಬ ಜಾಸ್ತಿ ಇರುತ್ತೆ. ಯಾವುದಕ್ಕೆ ಹೋಲಿಸಿದ್ರೆ ಅಪೋಸಿಂಗ್ ಫೋರ್ಸ್ ಹೋಲಿಸಿದ್ರೆ. ಸೊ ಅದಕ್ಕೆ ವಾಟರ್, ಕೆರೋಸಿನ್ಗಳು ಈಸಿಯಾಗಿ ಫ್ಲೋ ಆಗ್ತವೆ. ಸೊ ದಿಸ್ ಈಸ್ ಅಬೌಟ್ ವಿಸ್ಕಾಸಿಟಿ. ಓಕೆ.